तज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶಣ್ಣನವರಿಗೂ ನಮಸ್ಕಾರ. ಅಣ್ಣ, ವಿ ಆಲ್ ವೆಲ್ಕಮ್ ಯು ಟು ದ ಸತ್ಸಂಗ ಫಾರ್ ಟುಡೇ. ಧನ್ಯವಾದಗಳು ಅಣ್ಣ. ನಮಸ್ಕಾರಮ್ಮ. We shall proceed. ಧನ್ಯವಾದಗಳು ಅಣ್ಣ. ಸೊ ಎಂದಿನಂತೆ ಪ್ರಶ್ನೆ ಕೇಳಲಿಕ್ಕೆ ಕೆಲವು ವಿಧಗಳಿದೆ. ಒಂದು, ನೀವು ವಿಡಿಯೋವನ್ನು ಆನ್ ಮಾಡಿ ಕೈ ಎತ್ತೋದ್ರ ಮೂಲಕ ಪ್ರಶ್ನೆಯನ್ನ ಕೇಳ್ಬೋದು. ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕೂಡ ಬಳಕೆ ಮಾಡಿ ನೀವು ಪ್ರಶ್ನೆಯನ್ನ ಕೇಳ್ಬೋದು. ಮೂರನೇದಾಗಿ ಚಾಟ್ ಅಲ್ಲಿ ಬರೆಯೋದ್ರ ಮೂಲಕ ಪ್ರಶ್ನೆಯನ್ನು ಕೇಳ್ಬೋದು. ನಿಮ್ಮ ಪರವಾಗಿ ಓದಿ ಅಣ್ಣನಿಗೆ ಕೇಳಲಾಗುತ್ತೆ. ಧನ್ಯವಾದಗಳು ಅಣ್ಣ. ಇವಾಗ ಎಲ್ಲರೂ ದೇ ಆರ್ ಟೇಕಿಂಗ್ ಸಮ್ ಟೈಮ್. ಸೊ ನಾನು ಇವಾಗ ಓಲ್ಡ್ ಕ್ವೆಶನ್ಸ್ ಸ್ವಲ್ಪ ಯೂಟ್ಯೂಬ್ ಇಂದ ತಗೊಳ್ತೀನಿ ಅಣ್ಣ. ಅಲ್ಲಿವರೆಗೂ ಧನ್ಯವಾದಗಳಣ್ಣ. ಓಕೆ. ಶ್ಯಾಮಬಾಲ ಅಥವಾ ಕೈಲಾಸ ಅಥವಾ ಪರಬ್ರಹ್ಮ ಲೋಕ, ಇಲ್ಲಿಗೆ ಹೋದ ಆತ್ಮಕ್ಕೆ ದೇಹ ಇರುತ್ತಾ? ದಿನಚರಿ ಆರ್ ಡೈಲಿ ರೋಟೀನ್ ಏನಾದ್ರೂ ಇರುತ್ತಾ? ಬೇಸಿಕ್ ಕ್ವಶನ್ ಈಸ್, ಮುಕ್ತಿ ಪಡೆದ ಮೇಲೆ ಕೆಲಸ ಇರುತ್ತಾ? ಆತ್ಮ ಏನ್ ಮಾಡ್ತಾ ಇರುತ್ತೆ? ಆರ್ ಆತ್ಮ ಅನ್ನೋದು ಮಾಯ ಆಗುತ್ತಾ? ಇದು ಒಬ್ರು ಅಣ್ಣ ಕೇಳಿದ್ದಾರೆ. ಶಂಬಲಾಗ್ ಹೋದ್ರೆ you will go in this physical body. As you enter the 18th gate of Shambhala, the entire body gets changed. ಇದನ್ನ ವೆಬ್ಸೈಟ್ ನಲ್ಲಿ ಜರ್ನಿ ಟುವರ್ಡ್ಸ್ ಶಂಬಲ ಅಂತ ಹೇಳಿದ್ವಿ, ಅದನ್ನ ಅವ್ರು ನೋಡಿ ತಿಳ್ಕೊಳ್ಳಿ. ಕೈಲಾಸಕ್ಕೆ there is no body, the atma goes there, it becomes one in the Kailasa. And see, there are three things in divine lokas, three stages which you get. That is sarupya, you become like Ishvara only.
or Sanidhya, that is you stay near Ishvara. That Samipya, Sahyujya, Sarupya. These three stages are there. Sarupya is you become like a Ishvara itself, you take a form. Samipya is you stay with him. Okay. Sahyujya is you stay in this Atma only and you become a Gana there. This is what happens. But in Parabrahmaloka, the Atma becomes one with other Atmas and there is no body or anything. It is only Sachidananda. It is bliss. It is. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆಗೆ ಹೋಗ್ತೇನಣ್ಣ. ಮುಂದಿನ ಪ್ರಶ್ನೆ, ಸ್ವಾಮಿಗಳೇ, ನಾನು ಡೈರೆಕ್ಟ್ ಆಗಿ ಪರಬ್ರಹ್ಮ ಲೋಕಕ್ಕೆ ಹೋಗ್ಬೇಕು, ಯಾರ ಧ್ಯಾನವನ್ನು ಮಾಡ್ಬೇಕು, ದಯವಿಟ್ಟು ಮಾರ್ಗವನ್ನು ತಿಳಿಸಿ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಬಂದ್ಬಿಟ್ಟು ಒಂದು ಒಳ್ಳೆ ಗುರುನ ಸೆಲೆಕ್ಟ್ ಮಾಡಿ ಅವ್ರನ್ನ ಗುರುವಾಗಿ ಮನಸ್ಫೂರ್ತಿಯಾಗಿ ಅನ್ಕಂಡೀಷನಲ್ ಸರೆಂಡರ್ ಮಾಡಿ ಅವ್ರ ಹತ್ರದಿಂದ ಈ ಪರಬ್ರಹ್ಮ ಲೋಕಕ್ಕೆ ಡೈರೆಕ್ಟ್ ಆಗಿ ಹೋಗೋಕೆ ಧ್ಯಾನವನ್ನು ಮಾರ್ಗವನ್ನು ತಿಳ್ಕೊಂಡು ಉಪದೇಶ ಮಾಡಿ ಅದನ್ನ ಶ್ರದ್ಧೆ ಭಕ್ತಿ ಏಕಾಗ್ರದಿಂದ ಆಚರಿಸಿದ್ರೆ ಅವರು ಡೈರೆಕ್ಟ್ ಆಗಿ ಪರಬ್ರಹ್ಮ ಲೋಕಕ್ಕೆ ಹೋಗ್ಬೋದು. ಧನ್ಯವಾದಗಳಣ್ಣ. ಕೆಲವರು ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ, ಅಣ್ಣ ನಿಮ್ಮ ಆರೋಗ್ಯವನ್ನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅಣ್ಣ. ಓಕೆ ಮಾ. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಇದೆ, ಆನಿಯನ್ ಮತ್ತೆ ಗಾರ್ಲಿಕ್ ತಿನ್ನೋದ್ರ ಬಗ್ಗೆ ದಯವಿಟ್ಟು ಗೈಡ್ ಮಾಡಿ ಅಂತ ಕೇಳಿದ್ದಾರೆ. ಅಮ್ಮ, ಇದು ಮನಸ್ಸೇ ಕಾರಣ ಅಮ್ಮ ಎಲ್ಲದಕ್ಕೂ. ಮನಸ್ಸಿಗೆ ನೀವು ಯಾವ ತರ ನೀವು ಫುಡ್ ಕೊಡ್ತೀರೋ ಆ ತರ ಇಟ್ ಬಿಹೇವ್ಸ್. ಸೊ ಗಾರ್ಲಿಕ್ ಆನಿಯನ್ ತಿನ್ನೋದ್ರಿಂದ ನಿಮ್ಗೆ ಏನು ಆಗಲ್ಲ. ಇಟ್ ಇಸ್ ಯುವರ್ ವಿಲ್ ಪವರ್ ವಿಚ್ ಶುಡ್ ಓವರ್ಟೇಕ್ ಅಂಡ್ ಡೂ ದ ಸ್ಪಿರಿಚುವಲ್ ಸಾಧನೆ. ಓಕೆ, ಧನ್ಯವಾದಗಳನ್ನ. ಒಬ್ರು ನ್ಯೂ ಪರ್ಸನ್ ಒಂದು ಕಮೆಂಟ್ ಹೇಳಿದ್ದಾರೆ, ಸರ್ ನಾನು ಅಮರ ಗುರುಗಳ ಧ್ಯಾನವನ್ನ ಯಾವ ತರ ಮಾಡ್ಬೇಕು ಸ್ವಲ್ಪ ಹೇಳಿಕೊಡಿ, ತುಂಬಾ ತೊಂದರೆಯಲ್ಲಿದ್ದೀನಿ ಅಂತ ಕೇಳಿದ್ದಾರೆ. ತೊಂದರೆನಲ್ಲಿದ್ರೆ ಅವ್ರ ಗುರು ಅಮರ ಧ್ಯಾನ ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಸಾಲ್ವ್. ಅವ್ರ ಕರ್ಮ ಅವ್ರು ಅನುಭವಿಸ್ಲೇಬೇಕು. ಅವರು ಈ ನಂಬರ್ಗೆ ವಾಟ್ಸಪ್ ಮಾಡ್ಲಿ ನಮಸ್ತೆ ಅಂತ. ವಿ ವಿಲ್ ಗಿವ್ ದಮ್ ದ ಮನೋವತಿ ಲೊಕೇಶನ್. ನಾಳೆ ಬರ್ಲಿ ಅವ್ರ ಮನೋವತಿಗೆ. ಅಲ್ಲಿ ಗುರು ಅಮರ ಅವ್ರನ್ನ ಹೆಂಗೆ ಧ್ಯಾನ ಮಾಡೋದು, ಅವ್ರನ್ನ ಹೆಂಗೆ ಗುರುವಾಗಿ ಪಡಿಬಹುದು ಅಂತ ನಾವು ಅವ್ರಿಗೆ ತಿಳಿಸ್ತೀವಿ. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಫಸ್ಟ್ ಒಂದ್ ಸ್ವಲ್ಪ ಗ್ಯಾಲರಿ ಮೋಡಲ್ ಹೊರಟೋಗ್ತೀನಿ. ಈಗ ನಾವು ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನು ಕೇಳಿ. ಈಗ ಶಂಬಲ ಕುರಿತು ಅಣ್ಣ ಹೇಳಿದ ಮಾಹಿತಿ ವೆಬ್ಸೈಟಿನ ಲಿಂಕ್ ಅನ್ನು ಅಣ್ಣ ಅವರು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇಲ್ಲಿಂದ ನೀವು ಗ್ರೂಪ್ ಲಿಂಕ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಇದನ್ನ ಓದಬಹುದು. ಅಣ್ಣ, ಇಲ್ಲೇ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ, ಐ ವಿಲ್ ರೀಡ್ ಔಟ್ ಫಾರ್ ಯು. ನಾನು ಭಾಗವತ ಸಪ್ತಾಹ 7 ದಿನದಲ್ಲಿ ಓದ್ಬೇಕು ಎಂದು ನಿರ್ಧರಿಸಿದ್ದೇನೆ. ದಯವಿಟ್ಟು ನಿಯಮಗಳು ಏನಾದ್ರೂ ಇದ್ರೆ ತಿಳಿಸಿ. ತುಂಬಾ ಹೊತ್ತು ನೆಲಕ್ಕೆ ಕೂರಲು ಆಗುವುದಿಲ್ಲ, ಕುರ್ಚಿಯಲ್ಲಿ ಕೂತು ಮಾಡಬಹುದಾ ಅಂತ ಕೇಳಿದ್ದಾರೆ. ಇವರು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಹತ್ರ ಲಾಸ್ಟ್ ಟೈಮ್ ಮಾತಾಡಿದ್ವಲ್ಲ. ಒಂದ್ ನಿಮಿಷ ಬಂದೆಮ್ಮ. ಆಗ್ಲಿ ಅಣ್ಣ, ಆಗ್ಲಿ ಅಣ್ಣ. ಅಮ್ಮ, ಅವ್ರು ಕೇಳಿದ ಪ್ರಶ್ನೆಗೆ ಏನ್ ಕೇಳಿದ್ರೆ ಹೇಳಿ, ಇನ್ನೊಂದ್ಸತಿ ರಿಪೀಟ್ ಮಾಡಿ. ಅಣ್ಣ, ಅವರು ಆರೋಗ್ಯ ಸಮಸ್ಯೆ ಇದೆ ಅಂತ ನಿಮ್ಮ ಹತ್ರ ಲಾಸ್ಟ್ ಟೈಮ್ ಮಾತಾಡಿದ್ರು. ಆರೋಗ್ಯ ಸಮಸ್ಯೆ ಇದ್ರೆ ಅವರು ಚೇರ್ ಮೇಲೆ ಕೂತ್ಕೊಂಡು ಓದ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಕೀಪ್ ಇಸ್ ಬ್ಯಾಕ್ ಸ್ಟ್ರೈಟ್ ಓದ್ಬೋದು. ಇವರು ಪ್ರಶಾಂತ್ ಅವ್ರ ನಂಬರ್ ಕೊಡಿ ಅವ್ರಿಗೆ. ಸೊ ಅವ್ರಿಗೆ ಕಳಿಸ್ತಾರೆ ವಿಧಿ ವಿಧಾನ ಹೆಂಗೆ ಸಪ್ತಾಹ ಮಾಡ್ಬೇಕು ಅಂತ. ಸೊ ದೇ ಕ್ಯಾನ್ ಗೋ ಥ್ರೂ ಇಟ್ and as for that on ಏಕಾದಶಿ or ಅಷ್ಟಮಿ ದಿವಸ they can start the ಸಪ್ತಾಹ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಸುಬ್ರಹ್ಮಣ್ಯ ಅಣ್ಣ, ನಿಮ್ಗೆ ಪ್ರವೀಣ್ ಅಣ್ಣ ಅವ್ರ ನಂಬರ್ನ ಚಾಟ್ ಅಲ್ಲಿ ಪೇಸ್ಟ್ ಮಾಡಲಾಗುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಸಿಗುತ್ತೆ ಅಣ್ಣ, ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ, ಮುಂದಿನ ಪ್ರಶ್ನೆ, when we look at the sky at night sometimes stars are moving, is it a delusion or does it happen very rarely ಅಂತ ಕೇಳಿದ್ದಾರೆ. See, nothing is stationary, everything is moving. As per the kala, everything moves on a particular orbit. ಅರ್ಥ ಆಯ್ತಾ?
It is very difficult to explain to them. They have to have a spiritual maturity. Then we can tell them in detail how this happens ಅಂತ. ಧನ್ಯವಾದಗಳು ಅಣ್ಣ. ಮುಂದೆ ಒಂದ್ ಪ್ರಶ್ನೆ ಇದೆ. ಒಬ್ರು ಅಕ್ಕ ಅವರು ಕಳ್ಸಿದ್ದಾರೆ. ಹ್ಮ್. ಅಣ್ಣ, ನಾನು ಸಪ್ತಋಷಿ ಮಾರ್ಗ ಮತ್ತೆ ಭಾಗವತ ಸಪ್ತಾಹ ಮಾಡಿದ್ದೀನಿ ಅಂಡ್ ಡೈಲಿ ಅಮರ ಧ್ಯಾನ ಮಾಡ್ತೀನಿ. ಸೊ ನಾನು ಪರಬ್ರಹ್ಮ ಲೋಕಕ್ಕೆ ಹೋಗೋಕ್ಕಾಗಲ್ವಾ ಅಣ್ಣ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಸಪ್ತಋಷಿ ಮಾರ್ಗ ಕಂಪ್ಲೀಟ್ ಮಾಡಿದ್ರೆ in the last stage you will attain samadhi state by which you will go to Parabrahma Loka. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಪ್ರವೀಣ್ ಅಣ್ಣ, ದಯವಿಟ್ಟು ನನಗೆ ಪ್ರಶಾಂತ್ ಅಣ್ಣ ಅವ್ರ ನಂಬರ್ನ ಪೇಸ್ಟ್ ಮಾಡಿ. ಧನ್ಯವಾದಗಳು. ಅಣ್ಣ, ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಈ ಬೀಜ ಮಂತ್ರಗಳಲ್ಲಿ ವ್ಯತ್ಯಾಸಗಳು ಏನು ಅಂತ ಕೇಳಿದ್ದಾರೆ. ಹಮ್, ರಮ್, ಈ ತರದೆಲ್ಲ ಬೀಜ ಮಂತ್ರಗಳ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಅಣ್ಣ. ಅವ್ರು ಇದೆಲ್ಲ ತಿಳ್ಕೊಂಡು ಏನ್ ಪ್ರಯೋಜನ ಇಲ್ಲ. It is a huge spiritual subject. Each Bija mantra has got its own explanation, how it has come and all those things. It is like the ocean. Okay. ಇದಕ್ಕೆ ಜೂಮ್ ಮೀಟಿಂಗ್ ಎಲ್ಲ ಹೇಳಕ್ಕಾಗಲ್ಲ. ಮನೋತಿಗೆ ಬರ್ಲಿ ನಾವು ಅದ್ರ ಬಗ್ಗೆ ಹೇಳೋಣ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ಕೆಲವರು ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳಿದಿರ ಅಣ್ಣ ಅವರ ನಂಬರ್ ಬೇಕು ಅಂತ. ಎಲ್ಲಾ ವಿಡಿಯೋಗಳಲ್ಲಿ ಅಣ್ಣ ಅವರ ನಂಬರ್ ಅನ್ನ ಸ್ಪಷ್ಟವಾಗಿ ವಿಡಿಯೋ ಕ್ಯಾಪ್ಷನ್ ನಲ್ಲಿ ಕೊಡಲಾಗಿದೆ ಹಾಗೂ ಡಿಸ್ಕ್ರಿಪ್ಷನ್ ನಲ್ಲಿಯೂ ಕೂಡ ಕೊಡಲಾಗಿದೆ. ದಯವಿಟ್ಟು ಇದರ ಉಪಯೋಗವನ್ನ ಮಾಡ್ಕೊಳ್ಳಿ. ಧನ್ಯವಾದಗಳು ಅಣ್ಣ. ಇನ್ನೊಂದು ಒಬ್ರು ಅಕ್ಕ ಹೇಳಿದ್ದಾರೆ ಒಂದು ಅವರು ಡ್ರೀಮ್ ಬಗ್ಗೆ. ಹಾಯ್ ಅಕ್ಕ, 2 days back I saw plane crashing into some building in my dreams. Today I saw earthquake in my dreams. What it is all about? ಸ್ವಲ್ಪ ಭಯ ಆಗ್ತಾ ಇದೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಲ್ಲ, ಅವರು ಭಯ ಬೀಳೋದು ಬೇಕಾಗಿಲ್ಲ. It will be happening in one of the part of this earth somewhere. It is the intuition which she has got and she has seen that future happening ಅಷ್ಟೇ. ಅದ್ರ ಬಗ್ಗೆ ಏನಕ್ಕೆ ಭಯ ಬೀಳ್ಬೇಕು? ಸೈಲೆಂಟ್ ಆಗಿ ಅಮರ ಧ್ಯಾನವನ್ನು ಮಾಡ್ಲಿ ಅವರು. ಧನ್ಯವಾದಗಳು ಅಣ್ಣ. ರಘು ನಾಯಕ್ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ನನ್ನ ಕ್ವೆಶನ್, ನಾವು ಗುರುಗಳಾಗಿ ಅಮರ ಅವ್ರನ್ನ ತಗೋಬೇಕಾ ಇಲ್ಲ ದೇವರನ್ನ ತಗೋಬೇಕಾ ಇಲ್ಲ ದೇವರ ಸ್ವರೂಪವಾಗಿರೋರ್ನ ಗುರುಗಳಾಗಿ ತಗೋಬೇಕಾ? ಅಂದ್ರೆ ಇಲ್ಲಿ ಯಾರನ್ನ ಗುರುಗಳಂತ ನಾವು ಫಸ್ಟ್ ಹೆಂಗೆ ನಾವು ಡಿಫ್ರೆನ್ಶಿಯೇಟ್ ನೋಡೋದು? ನೋಡಿಮ್ಮ, ನಮ್ಮಲ್ಲಿ ವಿ ಆರ್ ಲಿವಿಂಗ್ ಇನ್ ಎ ಬ್ರಹ್ಮಾಂಡ. ಇದು ನೀವು ವೆಬ್ಸೈಟ್ ನಲ್ಲಿ ಹೋಗಿ ನಿಮ್ಗೆ ಗೊತ್ತಾಗ್ತದೆ ಯಾವ ತರ ಬ್ರಹ್ಮಾಂಡ ಕ್ರಿಯೇಟ್ ಆಗಿದೆ ಅಂತ. ಈ ಬ್ರಹ್ಮಾಂಡಕ್ಕೆ ಗುರು ಬಂದು ದಕ್ಷಿಣಾಮೂರ್ತಿ. ಇಡೀ ಬ್ರಹ್ಮಾಂಡಕ್ಕೆ ದೇವರಿಗೆ ಗುರು ಬಂದು ಬೃಹಸ್ಪತಿ, ಅಸುರರಿಗೆ ಗುರು ಬಂದು ಶುಕ್ರಾಚಾರ್ಯ, ನಮ್ಮ ಭೂಲೋಕಕ್ಕೆ ಗುರು ಬಂದು ಶ್ರೀಕೃಷ್ಣ. ಇಷ್ಟೇ ಇರೋದು 4 ಗುರುಗಳು. ಇದು ಬಿಟ್ಬಿಟ್ಟು ದೇರ್ ಆರ್ ಸೋ ಮೆನಿ ಸ್ಪಿರಿಚುವಲ್ ಪರ್ಸನಾಲಿಟೀಸ್ who have attained the state of guru. ಅವರಲ್ಲಿ ನೀವು ಯಾರನ್ನಾದ್ರೂ ಚೂಸ್ ಮಾಡ್ಕೋಬಹುದು. ಅಮ್ಮ ಕ್ರಾಸ್ ಹಾಕಿದೆ, ಕಟ್ ಮಾಡಿ. ಪವಿತ್ರ ಕ್ರಾಸ್ ಆಗಿದೆ, ಕಟ್ ಮಾಡಿ. ಸೊ ಈ ಭೂಲೋಕದಲ್ಲಿ ಬೇಕಾದಷ್ಟು ಗುರುಗಳು ಸಿಗ್ತಾರೆ ನಿಮ್ಗೆ. ಯು ಹ್ಯಾವ್ ಟು ಚೂಸ್ ಅಂಡ್ ಗೆಟ್ ದ ರಿಯಲ್ ಒನ್, ದ ಒರಿಜಿನಲ್ ಗುರು ಹೂ ವಿಲ್ ಇಂಪಾರ್ಟ್ ಯು ದ ನಾಲೆಡ್ಜ್ ಟು ಅಟೈನ್ ದ ಸ್ಪಿರಿಚುವಲ್ ಅಲ್ಟಿಮೇಟ್ ಸೆಲ್ಫ್ ರಿಯಲೈಸೇಷನ್. ಯೋಗಾಸನ, ಧ್ಯಾನ. There are 2 types of guru. One guru is such that he sits in a place, he sees that a disciples comes to him. Another guru goes in search of a disciples. So it is your past births karma and spiritual sadhana by which you will come in contact with a guru. Either you go to the guru or the guru will. Okay. Thank you. ಧನ್ಯವಾದಗಳು ಅಕ್ಕ.
ಅಣ್ಣ ಮುಂದಿನ ಪ್ರಶ್ನೆ, ಅಣ್ಣ ಒಬ್ರು ಅಕ್ಕ ಕೇಳಿದ್ದಾರೆ, ಅಣ್ಣ ನಾನು ಭಾಗವತ ಸಪ್ತಾಹವನ್ನು ಮಾಡುವಾಗ ತುಂಬಾ ಕಾಲ್ ನೋವಿತ್ತು, ಹಾಗಾಗಿ ಯಾವಾಗ್ಲೂ ಬ್ಯಾಕ್ ಅನ್ನ ಸ್ಟ್ರೇಟ್ ಆಗಿ ಇಟ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ, ಬಟ್ ಶ್ರದ್ಧಾ ಭಕ್ತಿಯಿಂದ ಓದಿದ್ದೀನಿ ಅಣ್ಣ ಅಂತ ಒಬ್ರು ಅಕ್ಕ ಹೇಳಿದ್ದಾರೆ. ಏನ್ ತೊಂದ್ರೆ ಇಲ್ಲಮ್ಮ, ಅವ್ರಿಗೆ ಆ ಫಲ ಸಿಕ್ಕೇ ಸಿಗ್ತದೆ. ಶ್ರೀ ಕೃಷ್ಣ ಇಸ್ ವೆರಿ ವೆರಿ ಕಂಪ್ಯಾಷನೇಟ್. ಆಲ್ ಹಿ ವಾಂಟ್ಸ್ ಯು ಟು ಇಸ್ ಶ್ರದ್ಧಾ ಭಕ್ತಿ ಏಕಾಗ್ರದಿಂದ ಅವನ್ ಕಮಲ ಪಾದಕ್ಕೆ ಅದನ್ನ ಓದಿದ್ರೆ ಸಾಕು, ಅಷ್ಟೇ ಬೇಕಾಗಿರೋದು ಅವನಿಗೆ. ಧನ್ಯವಾದಗಳು ನಮಸ್ಕಾರ ಅಣ್ಣ. ಸರ್. ಪ್ರಮೋದ್ ಅಣ್ಣ ಮಾತಾಡಿ. ನಮಸ್ಕಾರ ಸರ್, ಪ್ರಮೋದ್ ಸರ್. ಹೇಳಿ ಪ್ರಮೋದ್ ಅವರೇ. ಸರ್, ಈಗಾಗಲೇ ದೇಹ ತ್ಯಾಗ ಮಾಡಿರೋರು ನಮ್ಮ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಈಗ ಅವ್ರ ಮೇಲೆ ಹೋಗಿರ್ತಾರೆ, ನಿಮ್ಗೆ ಗೊತ್ತಿಲ್ಲ ಎಲ್ಲಿರ್ತಾರೆ ಅಂತ. ನಮ್ಮನ್ನ ನೋಡ್ತಾ ಇರ್ತಾರೆ ಸರ್, ನಾವ್ ಏನ್ ಮಾಡ್ತಾ ಇರ್ತೀವಿ, ಯಾರ ಜೊತೆಗಿರ್ತೀವಿ ಅಂತ. ಅದೆಲ್ಲ ಆಗಲ್ಲ. ಅವ್ರು ಹೋದ್ಮೇಲೆ ಅವ್ರು ಲಾಸ್ಟ್ ಥಾಟ್ ಏನ್ ತಿಳ್ಕೊಂಡಿದಾರೋ ಅದನ್ ಪ್ರಕಾರ ಅವರು ನೆಕ್ಸ್ಟ್ ಬರ್ತಾ ಇರ್ತಾರೆ. ಅವರು ಡಿವಿನಿಟೀಸ್ ತಿಳ್ಕೊಂಡ್ರೆ ಆ ಡಿವೈನ್ ಲೋಕಕ್ಕೆ ಹೋಗ್ತಾರೆ. ಇಲ್ಲ ನಿಮ್ಮನ್ನೇ ನಿಮ್ ಫ್ಯಾಮಿಲಿ ಅದು ಇದು ತಿಳ್ಕೊಂಡ್ರೆ ಅವ್ರು ಯಮಲೋಕಕ್ಕೆ ಹೋಗ್ತಾರೆ. ಯಮಲೋಕದಿಂದ ಅದು ಅಲ್ಲಿ ಏನು ಅವರು ಪುಣ್ಯ ಕರ್ಮ ಪಾಪ ಕರ್ಮ ಪ್ರಕಾರ ಅವ್ರು ಅದನ್ನ ಅನ್ಭವಿಸ್ಬಿಟ್ಟು ವಾಪಸ್ ಬಂದು ಈ ಭೂಲೋಕದಲ್ಲಿ ಜನ್ಮ ತಗೊಳ್ತಾರೆ. ಸೊ ಅವ್ರಿಗೂ ನಿಮ್ಗೂ ಯಾವ ತರ ಸಂಬಂಧ ಇರಲ್ಲ, ಫುಲ್ ಡೀಲಿಂಗ್ ಆಗಿರುತ್ತೆ ಸರ್ ನಮ್ ಸಂಬಂಧ. ಎಲ್ಲ ಡಿಲೀಟ್ ಆಗ್ಬಿಡ್ತದೆ. ಏನ್ ಗೊತ್ತೇ ಇರಲ್ಲ, ನಮ್ಗೆ ಕಾಣಿಸ್ಕೊಳೋದ್ ಏನ್ ಆಗೋದಿಲ್ಲ ಸರ್. ಇಲ್ಲ ಯಾವ ತರ ಇಲ್ಲ. ಒನ್ಸ್ ಹಾ. ಆತ್ಮ ದೇಹ ಬಿಟ್ಟು ಬಂದು ಹೋದ್ಮೇಲೆ ಅದು ಕಂಪ್ಲೀಟ್ ಬೇರೆ ತರ ಇರ್ತದೆ ಸ್ಟೇಟ್. ಆಮೇಲೆ ಅವರು ಕೆಲವು ದೇಹ ತ್ಯಾಗ ಮಾಡೋ ಟೈಮಿಗೆ ನಾವಿರೋ ಈಗ ಹೆಂಡತಿ ತೀರುವಾಗ ಗಂಡ ಜೊತೆಗೆ ಇರ್ಬೇಕು ಅಂತಾರೆ, ಗಂಡ ತೀರೋ ಜೊತೆಗೆ ಇರ್ಬೇಕಂದಿರ್ತಾರೆ ಸರ್. ನಾವು ಸಮಯದಾಗ ಇರಲ್ಲ, ಎಲ್ಲ ಹೋಗಿರ್ತೀವಿ. ಅದೆಲ್ಲ ನೀವಾಗ ಕಲ್ಪನೆ ಮಾಡ್ಕೊಂಡಿರೋದು. ಅದಕ್ಕೆ ಹೇಳಿರೋದು ಗುರು ಅಮರ ಅವರು ಗರುಡ ಪುರಾಣ ಓದಿ ಅಂತ. ಗರುಡ ಪುರಾಣ ಓದಿದ್ರೆ ಅದರಲ್ಲಿ ಡೆತ್ ಆಫ್ಟರ್ ಜರ್ನಿ ಅಂತ ಮಹಾವಿಷ್ಣು ಗರುಡನ್ಗೆ ನಾಲೆಡ್ಜ್ ಹೇಳ್ತಾರೆ. ಅದು ದಯವಿಟ್ಟು ಓದಿ, ಅದ್ನಲ್ಲಿ ಇನ್ ಡೀಟೇಲ್ ನಿಮ್ ಪ್ರಶ್ನೆ ಸಿಗ್ತದೆ ಆನ್ಸರ್. ಬಟ್ ನಾವ್ ಜೊತೆ ಆ ಟೈಮಲ್ಲಿ ಇಲ್ಲ ಅಂದಾಗ ನಮ್ಗೇನ್ ದೋಷ ಆಗಲ್ವಾ ಸರ್ ಅದು? ಸ್ವಾಮಿ ನಾನು ಹೇಳ್ತೀನಲ್ಲ, ಓದಿ ಅದನ್ನ, ಪ್ರಶ್ನೆಗಳು ಕೇಳ್ಬೇಡಿ ದಯವಿಟ್ಟು. ಇನ್ಸ್ಟ್ರಕ್ಷನ್ ಕೊಟ್ರೆ ಅದನ್ನ ಫಾಲೋ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರಣ್ಣ ಕೇಳಿದ್ದಾರೆ, ನಮಸ್ತೆ ಸತೀಶ್ ಅಣ್ಣ, ನಮ್ಮೂರಿನಲ್ಲಿ ಇತ್ತೀಚೆಗೆ ಕಾಡಿನಲ್ಲಿರುವ ಪಾಳು ಬಿದ್ದ ಆಂಜನೇಯ ದೇವಸ್ಥಾನದಲ್ಲಿ ಕೇರಳದ ಮಾಂತ್ರಿಕರು ಹಾಗೂ ನಮ್ಮ ಗ್ರಾಮದ ಸುತ್ತ ಇರೋ ಒಟ್ಟು 8 ಜನ ನಿಧಿ ತೆಗೆಯಲು ಹೋಗಿ ಒಂದೇ ದಿನದಲ್ಲಿ ಸತ್ತು ಹೋದರು. ನಿಧಿ ಇರೋ ಜಾಗದಲ್ಲಿ ಯಾವ ಶಕ್ತಿ ಕಾವಲು ಇರುತ್ತೆ, ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅದು ನಿಧಿ ಇರೋ ಜಾಗದಲ್ಲಿ ಯೂಶಲಾಗಿ ಸರ್ಪ ಕಾವಲಿರ್ತದಮ್ಮ, ಇಲ್ಲ ಅಂದ್ರೆ ಯಕ್ಷಿಣೀಸು ಅವ್ರು ಕಾವಲಿರ್ತಾರೆ. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ನಮಸ್ತೆ ಗುರುಗಳೇ, ನಾನು ಶಿವಮೊಗ್ಗ ಅಲ್ಲಿ ಇರೋದು. ಕಾರಣಾಂತರಗಳಿಂದ ಮನೋವತಿಗೆ ಬರೋಕೆ ಆಗ್ತಾ ಇಲ್ಲ. ಮನೆಯಲ್ಲಿ ಹೇಗೆ ಅಮರ ಅವರನ್ನು ಗುರುಗಳಾಗಿ ಪಡೆದು ಧ್ಯಾನದಲ್ಲಿ ಹೇಗೆ ಮುಂದುವರಿಯೋದು, ಅದನ್ನ ದಯವಿಟ್ಟು ತಿಳಿಸಿ. ದಿನಕ್ಕೆ 3 ಅವರ್ ಮೆಡಿಟೇಷನ್ ಕೂತ್ಕೋಬೇಕಾ, ಪ್ಲೀಸ್ ತಿಳಿಸಿ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅಮ್ಮ ಅವ್ರಿಗೆ ಹೇಳಿ, ಪ್ರಶಾಂತ್ ಅವ್ರ ನಂಬರ್ ಕೊಡಿ ಅವ್ರಿಗೆ. ಪ್ರಶಾಂತ್ ವಿಲ್ ಇಂಟ್ರೊಡ್ಯೂಸ್ ಹಿಮ್ ಟು ಅವರ್ ವಿಶ್ವಮೈತ್ರಿ ಗ್ರೂಪ್. ಅದನ್ನ ತಿಳ್ಕೊಂಡು ದೇ ವಿಲ್ ಬಿ ಆಡೆಡ್ ಇನ್ ದ ಶಿವಮೊಗ್ಗ ಗ್ರೂಪ್. ಶಿವಮೊಗ್ಗದಲ್ಲಿ ತಿಂಗಳಿಗೊಂದ್ಸತಿ ಸತ್ಸಂಗ ಆಗ್ತಿದೆ. ದೇ ಕ್ಯಾನ್ ಟೇಕ್ ಪಾರ್ಟ್ ಇನ್ ದಟ್ ಸತ್ಸಂಗ, ಪ್ಲಸ್ ದೇ ಕ್ಯಾನ್ ಫಾಲೋ ಹೌ ಟು ಅಟೈನ್ ಗುರು ಅಮರ ಆಸ್ ದೇರ್ ಗುರು. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ಲಿ ಹೋಗೋಣ. ವಿಡಿಯೋ ಆನ್ ಮಾಡಿರುವಂತವ್ರು ಯಾರಾದ್ರೂ ಪ್ರಶ್ನೆಗಳಿದ್ದಾರೆ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಅಣ್ಣ, ಇವಾಗ ಇನ್ನೊಂದು ಪ್ರಶ್ನೆ ಇದೆ. ಒಬ್ರು ಅಕ್ಕ ಕೇಳಿದ್ದಾರೆ, ನಮಸ್ತೆ ಸತೀಶಣ್ಣ, ಲೇಡೀಸ್ ಅವರು ತಲೆ ಸ್ನಾನ ಇಂಥದೇ ದಿನ ಅಂಥದೇ ದಿನ ಮಾಡ್ಬೇಕು ಮಾಡಬಾರ್ದು ಅನ್ನೋದೇನಾದ್ರೂ ರೆಸ್ಟ್ರಿಕ್ಷನ್ ಇದೆಯಾ ಅಂತ ಕೇಳಿದ್ದಾರೆ. ಆತರ ಏನಿಲ್ಲಮ್ಮ. ಆಫ್ಟರ್ ದ ಪೀರಿಯಡ್ ದೇ ಹ್ಯಾವ್ ಟು ಟೇಕ್ ಹೆಡ್ ಬಾತ್, ಅಂಡ್ ಆನ್ ಸ್ಪೆಷಲ್ ಫೆಸ್ಟಿವಲ್ ಡೇಸ್ ಅವ್ರು ಹೆಡ್ ಬಾತ್ ತಗೋಬೇಕು, ಆ ಬಗ್ಗೆ ಸ್ನಾನ ಮಾಡ್ಬೇಕಮ್ಮ. ಧನ್ಯವಾದಗಳಣ್ಣ. ಈಗ ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ಇದೆ ಅಣ್ಣ, ಭಾಗವತವನ್ನ ಓದೋಕೆ ಬರ್ದಲೇ ಇರುವಂತವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಅದನ್ನ ಕೇಳಬಹುದಮ್ಮ ಶ್ರದ್ಧೆ ಭಕ್ತಿಯಿಂದ. ದೇರ್ ಆರ್ ಸೋ ಮೆನಿ ಮೆಥಡ್ಸ್. ಯಾರಾದ್ರೂ ಅವರು ಕ್ಲೋಸ್ ಫ್ರೆಂಡ್ಸ್ ಕ್ಲೋಸ್ ರಿಲೇಟಿವ್ಸ್ ಯಾರಾದಿದ್ರೆ ಅವ್ರ ಕೈನಲ್ಲಿ ಅದನ್ನ ಓದಿಸಿ ಇವ್ರು ಕೇಳಬಹುದು. ದಟ್ ಈಸ್ ದ ಬೆಸ್ಟ್ ವೇ. ಓಕೆ, ಧನ್ಯವಾದಗಳನ್ನ. ಈಗ ಮತ್ತೆ ನಾವು ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕಾಯ್ತಿ
ಅರ್ಜುನ್ ಅಣ್ಣ ನೀವು ಹ್ಯಾಂಡ್ ರೈಸ್ ಮಾಡಿದ್ರಾ? ಅಂಡ್ ಐ ಥಿಂಕ್ ಇನ್ನು ಯಾರ್ದು ಕ್ವಶನ್ಸ್ ಬಂದಿಲ್ಲ. ವಿ ವಿಲ್ ವೇಟ್. ಓಕೆ, ಇನ್ನೊಂದು ಪ್ರಶ್ನೆ ಬಂದಿದೆ. ಪ್ರಾರಬ್ಧ ಕರ್ಮವನ್ನು ಹೇಗೆ ತೀರಿಸಿಕೊಳ್ಳೋದು ದಯವಿಟ್ಟು ತಿಳಿಸಿ ಅಂತ ಅದೇ ನ್ಯೂ ಕಮರ್ ಪರ್ಸನ್ ಅಕ್ಕ ಕೇಳಿದ್ದಾರೆ. ಪ್ರಾರಬ್ಧ ಕರ್ಮ ಯಾಕೆ ಹೆಂಗೆ ಅಂದ್ರೆ ಯು ಶುಡ್ ಅವಾಯ್ಡ್ ಟ್ರೈಂಗ್ ಟು ಗೆಟ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ಸೋಷಿಯಲ್ ಗ್ಯಾದರಿಂಗ್ಸ್ ಅನ್ನೆಸೆಸರಿ ಆಗಿ. ಯಾರಾದ್ರೂ ಗಾಡಿ ಹೋದ್ರೆ ಹೆಲ್ಪ್ ಕೇಳಿದ್ರೆ ಅವ್ರನ್ನ ಲಿಫ್ಟ್ ಕೊಡಬಾರ್ದು, ಗೊತ್ತಾಗಲ್ಲ ಅವ್ರ ಕರ್ಮ ಹೆಂಗಿದ್ಯೋ ಅಂತ. ಆಸ್ ಫಾರ್ ಆಸ್ ಪಾಸಿಬಲ್ ಯು ಬಿ ವಿತ್ ಯುವರ್ ಸೆಲ್ಫ್, ಡೋಂಟ್ ಗೆಟ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ಥರ್ಡ್ ಪರ್ಸನ್. ದಿಸ್ ಇಸ್ ಪ್ರಾರಬ್ಧ ಕರ್ಮವನ್ನು ಅವಾಯ್ಡ್ ಮಾಡಿ. ಧನ್ಯವಾದಗಳಣ್ಣ. ಅರ್ಜುನ್ ಅಣ್ಣ ಏನಾದ್ರು ಮಾತಾಡ್ಲಿಕ್ಕಿತ್ತ? ಓಕೆ, ಒಂದ್ ಪ್ರಶ್ನೆ ಬಂದಿದೆ ಅಣ್ಣ. ಒಂದ್ ಸೆಕೆಂಡ್. ಒಬ್ರು ಅಕ್ಕಂದು, ನಮಸ್ಕಾರ ಸತೀಶ್ ಅಣ್ಣ, ನಾನು 5 ತಿಂಗಳ ಮಗು ಇರ್ಬೇಕಾದ್ರೆ ನಮ್ಮ ತಾಯಿ ತೀರ್ಕೊಂಡಿದ್ದಾರೆ ಅಣ್ಣ. ನಾನು ನಮ್ಮ ಮಾವನವರ ಮನೆಯಲ್ಲಿ ಬೆಳೆದಿದ್ದೇನೆ ಅಣ್ಣ. ನೀರುವಾಗ ನಮ್ಮ ಮಾವನವರ ಮನೆಯಲ್ಲಿದ್ದೀನಿ. ಈಗ ಅವರು ನನ್ನ ಮಾವನ ಮನೆಯಲ್ಲಿದ್ದೀನಿ. ಅಮಾವಾಸ್ಯೆ ದಿನ ನಾನು ನಮ್ಮ ತಾಯಿಗೆ ನಮ್ಮ ಮಾವನವರ ಮನೆಯಲ್ಲಿ ಕಾಯಿ ಹೂಡ್ಬಹುದಾ ಅಣ್ಣ ಅಂತ ಕೇಳಿದ್ದಾರೆ, ಅಥವಾ ಕಾಯಿಯನ್ನು ಒಡಿಬಾರ್ದಾ ಅಂತ ಕೇಳಿದ್ದಾರೆ. ಕಾಯಿಯನ್ನು ಹೂಡಬಹುದಾ ಅಂತ, ಅದ್ರ ಅರ್ಥ ನಂಗೆ ಗೊತ್ತಿಲ್ಲ ಅಣ್ಣ. ಅವ್ರ ಕಡೆ ಅದು ಪದ್ಧತಿ ಏನು? ಏನದು ಅದು ಹೇಳ್ಬೇಕಮ್ಮ. ಹೂಡ್ಬೋದು, ಕನ್ನಡ ನಮ್ಗೆ ಅಷ್ಟು ಸ್ಪಷ್ಟ ಇಲ್ಲ. ವಾಟ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಹೂಡಬಹುದು? ಅದು ತಿಳ್ಕೊಂಡ್ರೆ we can ಅಥವಾ answer ಕಾಯಿಯನ್ನ properly. ಒಡಿಬಾರ್ದಾ ಅಂತಾನು ಕೇಳಿದ್ದಾರೆ. ಇಲ್ಲ ಒಡಿಬಾರ್ದ. ಇಲ್ಲ 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 ಅಲ್ಲ, ಏನಕ್ಕೆ ಕಾಯಿ ಹೊಡೆಯೋದು ಅರ್ಥ ಆಗ್ತಾ ಇಲ್ಲ. ಅಮಾವಾಸ್ಯೆ ದಿನ ಏನ್ ಮಾಡ್ತಾರೆ ಅವರು? ಅವ್ರ ಪದ್ಧತಿ ಏನು, ಅದು ಸರಿಗಿಲ್ಲ. ಅದು ಅವ್ರ ತಾಯಿಗೆ ಅವರು ಏನಾದ್ರು ಶ್ರಾದ್ದ ಮಾಡ್ಬೇಕಂದ್ರೆ ಈ ಪಿತೃಪಕ್ಷ ಬರ್ತಿದೆ 15 ದಿವಸ. ಆ ಸಮಯದಲ್ಲಿ ಅವ್ರ ತಾಯಿ ಫೋಟೋ ಇಟ್ಟು ಅಲ್ಲಿ ಎಲ್ಲಾದ್ರೂ ಒಂದು ನದಿ ಹತ್ರ ಹೋಗಿ ಪುರೋಹಿತನ ಇಟ್ಕೊಂಡು ಅವ್ರ ತಾಯಿ ಹೆಸರು ಹೇಳಿ ಆ ಶ್ರಾದ್ದ ಕರ್ಮವನ್ನು ಮಾಡಿ ಪಿಂಡ ಪ್ರದಾನ ಮಾಡಿ ಬಿಡ್ಬೋದು ಅವ್ರು. ಅಕ್ಕ, ಇನ್ನೇನಾದ್ರೂ ನಿಮ್ದು ಡೌಟ್ ಕ್ಲಿಯರ್ ಆಗ್ಲಿ ಅಂದ್ರೆ ದಯವಿಟ್ಟು ನೀವು ಪ್ರಶ್ನೆನ ಬರೀರಿ. ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡ್ತೇನೆ. ಮಾತಾಡುವಂತದ್ದಿದ್ರೆ ದಯವಿಟ್ಟು ಮಾತಾಡಿ ಅಕ್ಕ. ಈಗ ನಾವು ಮತ್ತೆ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ನಾವು ಇನ್ನೊಂದು ಪ್ರಶ್ನೆ ಬಂದಿದೆ. ಭಾಗವತ ಸಪ್ತಾಹ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದಾಗ ಅವತ್ತು ನೈಟ್ ಕನಸಿನಲ್ಲಿ ಬ್ರೌನ್ ಅಂಡ್ ವೈಟ್ ಕರು ಅಂದ್ರೆ ಸ್ಮಾಲ್ ಒನ್ ಹಸುವಿನ ಕರು ಬಂದಿತ್ತು ಅಣ್ಣ ಇನ್ ದ ಡ್ರೀಮ್. ಡಸ್ ಇಟ್ ಸಿಗ್ನಿಫೈ ಎನಿಥಿಂಗ್ ಅಂತ ಒಬ್ರು ಕೇಳಿದ್ದಾರೆ. ಇಟ್ ಈಸ್ ಅ ವೆರಿ ಗುಡ್ ಸೈನ್ ಅಮ್ಮ. ಅವ್ರು ಮಾಡಕ್ ಮುಂಚೆ ಅದು ಬಂದಿದೆ. ಅದು ಕರು ತಾಯಿ ಇವೆರಡು ಒಳ್ಳೆ, ಇಟ್ ಈಸ್ ಎ ವೆರಿ ವೆರಿ ಗುಡ್ ಸೂಚನೆ. ಸೊ ಲೆಟ್ ದಮ್ ಸ್ಟಾರ್ಟ್ ಶ್ರೀಮದ್ ಭಾಗವತಂ ಸಪ್ತಾಹ ಶ್ರವಣ ಆನ್ ಅಷ್ಟಮಿ ಆರ್ ಏಕಾದಶಿ ಆನ್ ದ ಇಮಿಡಿಯೇಟ್ ಡೇ ಇಟ್ಸ್ ಕಮಿಂಗ್ ನೌ. ಲೆಟ್ ದಮ್ ನಾಟ್ ಡಿಲೇ ಇಟ್. ಧನ್ಯವಾದ. ಮುಂದೆ ಒಬ್ರು ಅಕ್ಕ ಪ್ರಶ್ನೆ ಇದೆ. ನಮಸ್ಕಾರ ಸತೀಶ್ ಅಣ್ಣ, ಮೊನ್ನೆ ಬೆಳಗ್ಗೆ 6:30ಕ್ಕೆ ಗೇಟ್ ಓಪನ್ ಮಾಡೋದಕ್ಕೆ ಹೋದಾಗ ಗೋಮಾತೆ ಕರುಗೆ ಹಾಲನ್ನ ಕುಡಿಸ್ತಾ ಇತ್ತು. ಈ ದೃಶ್ಯವನ್ನ ನಾನು ನೋಡಿದೆ. ಇದು ಏನಾದ್ರೂ ಶುಭ ಸೂಚಕ ದೃಶ್ಯನ ಅಂತ ಕೇಳಿದ್ದಾರೆ. It is very, very good, Subhachos, right? It is a very good omen. Something good is going to happen in their family. ಧನ್ಯವಾದಗಳು ಅಣ್ಣ. ಈಗ ಯೂಟ್ಯೂಬ್ ಇಂದ ಐ ವಿಲ್ ಟ್ರೈ ಟು ಗೆಟ್ ಒನ್ ಕ್ವೆಶ್ಚನ್. ಕ್ವೆಶ್ಚನ್ಗಿನ್ನ ಹೆಚ್ಚಾಗಿ ಎವ್ರಿಬಡಿ ಆರ್ ಟೆಲಿಂಗ್ ಯು ಸರ್ ಪ್ಲೀಸ್ ಟೇಕ್ ಗುಡ್ ಕೇರ್ ಆಫ್ ಯುವರ್ ಹೆಲ್ತ್ ಅಂಡ್ ಟೇಕ್ ಸಮ್ ರೆಸ್ಟ್ ಅಂತ ಕೇಳಿದ್ದಾರೆ ಅಣ್ಣ, ಹೇಳಿದ್ದಾರೆ. ನಿಮ್ಗೆ ತುಂಬಾ ಜನ ಈ ತರ ವಿಶ್ ಮಾಡಿದ್ದಾರೆ ಅಣ್ಣ. Rest is only when we leave this body. ಧನ್ಯವಾದಗಳು ಅಣ್ಣ. ಅಂಡ್ ಮುಂದಿನ ಪ್ರಶ್ನೆ ಕಾಲ ಬಂದು ಹೇಳಿ ಅಣ್ಣ, ಯು ಆರ್ ಟೆಲಿಂಗ್ ಸಮಥಿಂಗ್, ಪ್ಲೀಸ್ ಅಣ್ಣ ಸೇ. ಕಾಲ ಬಂದು ತುಂಬಾ ವಿಚಿತ್ರವಾಗಿ ಹೋಗ್ತದೆ ಬರೋ ದಿವಸಗಳಲ್ಲಿ.
ಆ ಸಮಯದಲ್ಲಿ ನಾವು ಬಂದ್ಬಿಟ್ಟು ರೆಸ್ಟ್ ತಗೊಂಡ್ರೆ ಇಟ್ ಈಸ್ ನಾಟ್ ನೈಸ್. ಸೊ ದ ರಿಷೀಸ್ ಅಂಡ್ ಗುರು ಅಮರ ದೇ ಹ್ಯಾವ್ ಟು ಗಿವ್ ಅಸ್ ಫುಲ್ ಪ್ರೊಟೆಕ್ಷನ್. ಅದಕ್ಕೆ ಏನು ಹೇಳ್ಬೇಕು, ಅದ್ ಏನ್ ಮಾಡ್ಬೇಕು, ನಮ್ಮ ಮೆಂಬರ್ಸ್ಗೆಲ್ಲ ನಾವು ಅದನ್ನ ಪದೇ ಪದೇ ಹೇಳಿ ಅವ್ರನ್ನೆಲ್ಲ ಇಂಡ್ಯೂಸ್ ಮಾಡಿ ಅವ್ರನ್ನ ನಮ್ಮ ಈ ಒಂದು ಸನಾತನ ಧರ್ಮ, ಈ ರಿಷೀಸು, ಈ ಗುರು ಅಮರ ಅವ್ರನ್ನ ಸಂಪರ್ಕ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೋಬೇಕಂತ we have to strive for that. So the rest is not possible now. We have to work hard. ಧನ್ಯವಾದಗಳಣ್ಣ. ಒಬ್ರು ಅಣ್ಣ ಹೇಳಿದ್ದಾರೆ, ನಮಸ್ತೆ ಅಣ್ಣ, ಕನಸಿನಲ್ಲಿ ಗೋಮಾತೆಯ ದರ್ಶನ ಆಯ್ತು, ಇದ್ರ ಬಗ್ಗೆ ಸ್ವಲ್ಪ ನನ್ಗೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಮಹಾಲಕ್ಷ್ಮಿ ಆಶೀರ್ವಾದ ಸಿಕ್ಕಿದಮ್ಮ ಅವ್ರಿಗೆ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣದು, ಉತ್ತರ ಭಾರತ ಧರ್ಮಭೂಮಿ ಅಂತ ಹೇಳ್ತಾರೆ ಹಾಗೂ ದಕ್ಷಿಣ ಭಾರತ ಕರ್ಮಭೂಮಿ ಅಂತ ಹೇಳ್ತಾರೆ, ಈಸ್ ದಿಸ್ ಟ್ರೂ ಅಂತ ಕೇಳಿದ್ದಾರೆ. The entire Bharata is moksha bhumi, karma bhumi, mrityu bhumi. ಧನ್ಯವಾದಗಳಣ್ಣ. Ours is Akhanda Bharata. To the east it is up to that Cambodia, ಕಾಂಬೋದಿ ರಾಜ ಅಂತ ಇತ್ತು. ಈ ಕಡೆ ಪರ್ಷಿಯಾ ಇತ್ತಲ್ಲ, ಅಷ್ಟ ತನಕ ನಮ್ ರಾಜ್ಯ ಇತ್ತು. ಸೊ ಇವ್ರು ಬಂದು ಇವಾಗ ಸೌತ್ ನಾರ್ತ್ ಎಲ್ಲ ಇವರು ರೀಸೆಂಟ್ಲಿ ದೇ ಹ್ಯಾವ್ ಡಿವೈಡೆಡ್. Till the 1500 of Kaliyuga age, it was Akhanda Bharat during Chandragupta Maurya, Ashoka and all those things when they ruled the Cholas and all. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಮಸ್ಕಾರ ಅಣ್ಣ, ನಾನು SD ಕಂಬಳೆ. ಇವತ್ತು ಬೆಳಿಗ್ಗೆ ಅಮರ ಗುರುಜಿ ಧ್ಯಾನ ಮಾಡ್ತಾ ಇದ್ದೆ. ಮನೋವತಿಗೆ ಅಲ್ಲಿರುವ ಅರಳಿಕಟ್ಟೆ ಹತ್ರ ಅಮರ ಗುರುಜಿ ಮತ್ತು ಲಾರ್ಡ್ ಶಿವ ತರ ದರ್ಶನ ಆಯ್ತು. ಇದರ ಬಗ್ಗೆ ದಯವಿಟ್ಟು ನನ್ಗೆ ತಿಳಿಸಿಕೊಡಿ ಅಣ್ಣ, ಧನ್ಯವಾದಗಳು ಅಣ್ಣ ಅಂತ ಹೇಳಿದ್ದಾರೆ. ಅಲ್ಲಿ ಶಿವಲಿಂಗ ಇದೆಯಲ್ಲ, ಅವ್ರ ದರ್ಶನ ಆಗಿದೆ. ಅದು ಇಟ್ ಈಸ್ ದ ಪ್ಲೇಸ್ ಆಫ್ ಗುರು ಅಮರ ಅಂಡ್ ಹಿ ಹ್ಯಾಸ್ ಆಲ್ಸೋ ಹ್ಯಾಡ್ ದ ದರ್ಶನ ಗುರು ಅಮರ. ಇಟ್ ಇಸ್ ಎ ವೆರಿ ಗುಡ್ ಸ್ಪಿರಿಚುವಲ್. ಅವ್ರ ಸಾಧನೆ ಮಾಡಕ್ಕೆ ಆ ಒಂದು ಫಲ ಸಿಕ್ಕಿದೆ ಅವ್ರಿಗೆ ನಂಬಿಕೆಯಿಂದ. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ ಅಥವಾ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಬಳಕೆ ಮಾಡಿ. How to differentiate if the vision is true or is it my imagination, sir ಅಂತ ಕೇಳಿದ್ದಾರೆ. When a person understands spiritualism through his hridaya, it is reality. But when he tries to understand or debate or arbitrate by his mind or intellect, then it becomes a Brahma illusion. ಧನ್ಯವಾದಗಳನ್ನ. ಸ್ವಲ್ಪ ಜನ ಯೂಟ್ಯೂಬ್ ಅಲ್ಲಿ ಮನೋವತಿಗೆ ಹೇಗೆ ಬರೋದು ಅಂತ ಕೇಳಿದೀರಾ. ಈಗ ಚಾಟ್ ಅಲ್ಲಿ ಮತ್ತೆ ಯೂಟ್ಯೂಬ್ ನ ಕ್ಯಾಪ್ಷನ್ ನಲ್ಲಿ ವಿಡಿಯೋದ ಹೆಸರಿನಲ್ಲಿ ಅಣ್ಣ ನಂಬರ್ ಇರುತ್ತೆ. ದಯವಿಟ್ಟು ನೀವು ಅಣ್ಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಣ್ಣ ಅವ್ರ ಹತ್ರ ಡೀಟೇಲ್ಸ್ ಅನ್ನ ತಗೊಳ್ಬಹುದು. ಧನ್ಯವಾದಗಳು. ಅಲ್ಲ ಪವಿತ್ರ ಒಂದ್ ಮಾಡಿ, ಇವಾಗ ಇದು ಮೀಟಿಂಗ್ ನಲ್ಲಿ ಆಸ್ ಪ್ರವೀಣ್ or ವಿನಯ್ ಟು ಪೋಸ್ಟ್ ದ ಲೊಕೇಶನ್ ಆಫ್ ಮನೋವತಿ. So let them come. But one thing, tell them strictly, they should come before 10 o'clock. After 10:30, they will not be allowed. The gate will be closed. For certain reasons, it will not be opened. ಅಲ್ಲಿ ಬಂದ್ಬಿಟ್ಟು ನಾವು ಅಲ್ಲಿಂದ ಬಂದಿದೀವಿ, ದೂರದಿಂದ ಬಂದಿದ್ವಿ, ಈ ಎಕ್ಸ್ಕ್ಯೂಸಸ್ ಎಲ್ಲ ಕೊಡಕ್ಕೆ ಬಾರ್ದವ್ರು. ಲಾಸ್ಟ್ ಸಂಡೇನೆ ದೇರ್ ವಾಸ್ ಲಾಟ್ ಆಫ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಸೊ ಯು ಆಸ್ಕ್ ಪ್ರವೀಣ್ or ವಿನಯ್ ಟು ಪೋಸ್ಟ್ ದ ಲೊಕೇಶನ್ and strictly ಅಲ್ಲಿ underline ಮಾಡ್ಲಿ, please come before 10 o'clock. 10:30 the gate will be closed. Under no reason or request the gate will be opened again. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಅವ್ರದ್ದು, ಸರ್, there are many people in this world or our country. How we are selected from our Guru Amara for this Sangha? This you have to sit and contemplate yourself. Then you will get the answer. ಓಕೆ, ಧನ್ಯವಾದಗಳನ್ನ.
ಮುಂದಿನ ಪ್ರಶ್ನೆ. ನಮಸ್ತೆ ಸರ್, ಕನಸಿನಲ್ಲಿ ಅರಿಶಿಣ ಮತ್ತು ತುಳಸಿ ಕಂಡಿತ್ತು. ಪದೇ ಪದೇ ತುಳಸಿ ತುಳಸಿ ಕಾಣ್ತಾನೆ ಇರುತ್ತೆ. ಅದರ ಅರ್ಥವನ್ನ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅವ್ರ ಮನೆಯಲ್ಲಿ ತುಳಸಿ ಗಿಡ ಇಟ್ಟಿದಾರಮ್ಮ. ಇರ್ಬೋದಣ್ಣ. ಶಿ ಈಸ್ ಎ ರೆಗ್ಯುಲರ್ ವಿಸಿಟರ್ ಟು ಮನೋವತಿ. ಪದೇ ಪದೇ ತುಳಸಿ ತಾಯಿ ಬಂದ್ರೆ ಇದರ್ ಮನೆಯಲ್ಲಿ ತುಳಸಿ ಇದ್ರೆ ದೇ ಹ್ಯಾವ್ ಟು ವರ್ಷಿಪ್ ಫಾರ್ ಎವ್ರಿ ಡೇ. ಅದರಿಂದ ಒಂಥರ ಎಲ್ಲ ಪಾಟ್ ಇತ್ತು ಆನ್ ದ ನಾರ್ತ್ ಈಸ್ಟರ್ನ್ ಸೈಡ್ ಯು ಹ್ಯಾವ್ ಟು ಕೀಪ್ ತುಳಸಿ ತಾಯಿ ಇನ್ ಫ್ರಂಟ್ ಆಫ್ ದ ಗೇಟ್ ಅವರು ಅಲ್ಲಿ ಪ್ರದಕ್ಷಿಣೆ ಮಾಡಿ ಅಗರಬತ್ತಿ ಇಟ್ಟು ಆ ತಾಯಿನ ಬೇಡ್ಕೋಬೇಕು. ಶಿ ವಿಲ್ ಪ್ರೊಟೆಕ್ಟ್ ದ ಹೌಸ್ ಫ್ರಮ್ ಆಲ್ ನೆಗೆಟಿವ್ ಫೋರ್ಸಸ್. ಇಲ್ಲ ಅಂದ್ರೆ ಒಂದು ತುಳಸಿ ಗಿಡ ತಗೊಂಡ್ ಬಂದು ಇಟ್ಟು ಈ ತರ ಪೂಜೆ ಮಾಡ್ಬೇಕಂತ ಹೇಳಿ ಅವ್ರಿಗೆ. ಧನ್ಯವಾದಗಳಣ್ಣ. ಅಣ್ಣ, ಒಬ್ರು ಅಣ್ಣ ಕಡೆಯಿಂದ ಪ್ರಶ್ನೆ ಇದೆ. ನಮಸ್ತೆ ಸತೀಶ್ ಅಣ್ಣ, ರಾಮಕೋಟಿಯನ್ನ ಬರೆದು ಮುಗಿದು ಕಂಪ್ಲೀಟ್ ಆದ ಮೇಲೆ ಯಾವ ಅಡ್ರೆಸ್ಗೆ ಸೆಂಡ್ ಮಾಡ್ಬೇಕು ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅಯೋಧ್ಯೆ ದೇ ಹ್ಯಾವ್ ಟು ಸೆಂಡ್ ಓಕೆ. ಅಷ್ಟೇ. ಗೂಗಲ್ಗೆ ಹೋದ್ರೆ ದೇ ವಿಲ್ ಗೆಟ್ ದ ಅಡ್ರೆಸ್. ಅಲ್ಲಿಗೆ ಕೊರಿಯರ್ ಮಾಡ್ಬಿಡಿ ಅವರು. ಓಕೆ, ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಹೋಗೋಣ. ಮನೋವತಿಗೆ ಬರಬೇಕು ಅಂತ ಕೇಳಿದವರು ಒಬ್ರು ಇದ್ರಿ. ಇಲ್ಲಿ ಲೊಕೇಶನ್ ಅನ್ನು ಕೊಡಲಾಗಿದೆ, ದಯವಿಟ್ಟು ಚಾಟ್ ಇಂದ ಲೊಕೇಶನ್ ತಗೊಳ್ಳಿ. ಇವಾಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ ಪ್ರಶ್ನೆಯನ್ನು ಕೇಳಿ. No questions yet, so I'm waiting. ಅಣ್ಣ, ಒಂದು ಕ್ವಶನ್ ಇದೆ. ಧ್ಯಾನ ಮತ್ತೆ ತಪಸ್ಸಿಗೆ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಇಟ್ಸ್ ಅ ಸಿಂಪಲ್ This is already answered 2 It's weeks answered, before, but it is so let okay, them go through it, Amma. yes. And that's why It is already answered. Yes, Anna. I was just thinking whether I should ask or not. ಈಗ ನಾವಿನ್ನು ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಯಾರಿಗಾದ್ರು ಪ್ರಶ್ನೆ ಇದ್ರೆ ಚಾಟ್ ಅಲ್ಲಾದ್ರೂ ಬರೀರಿ, ಇಲ್ಲಾಂದ್ರೆ ನೀವು ಹ್ಯಾಂಡ್ ರೈಸ್ ಆದ್ರೂ ಮಾಡಿ ಪ್ರಶ್ನೆಯನ್ನು ಕೇಳಬಹುದು. ಅರ್ಜುನಣ್ಣ, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಆಸ್ಕ್ ಟು ಅನ್ಮ್ಯೂಟ್ ಮಾಡಿದೀನಿ. ನೀವು ಅನ್ಮ್ಯೂಟ್ ಮಾಡಕ್ಕೆ ಆಗ್ತಾ ಇದೆಯಾ ಇಲ್ಲ ಹೇಳಿ ಅಣ್ಣ. ಮಾತಾಡಿ ಅಣ್ಣ. ಹಲೋ ಸರ್. ಮಾತಾಡಿ. ಸರಿ, ಈಗ ಜಮ್ಮು ಕಾಶ್ಮೀರು ಅದು ಆಕ್ಚುಲ್ ಆಗಿ ಇಟ್ ವಾಸ್ ಅ ಕ್ರೇಡಲ್ ಆಫ್ ಹಿಂದೂ ಸಿವಿಲೈಸೇಷನ್ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ. ಶಂಕರಾಚಾರ್ಯರು ಅವರೆಲ್ಲ ಓಡಾಡಿರುವಂತ ಜಾಗ. ಇವತ್ತಿನ ಪರಿಸ್ಥಿತಿನಲ್ಲಿ ಏನಕ್ಕೆ ಆ ತರದೆಲ್ಲ ಇನ್ಸಿಡೆಂಟ್ಸ್ ನಡೀತಾ ಇದೆ ಸರ್ ಅಲ್ಲಿ? ಅದು ಕಾಲಕ್ರಮ. ಅದು ಇದು ಲೆಟ್ ಅಸ್ ನಾಟ್ ಡಿಸ್ಕಸ್ ಇನ್ Zoom meeting publicly. You come to Manavati, I'll tell you the reason. Sure, sir. Okay. It cannot be discussed on the public forum. Okay, sir. Understood. ಧನ್ಯವಾದಗಳನ್ನ. ಈಗ ವಾಪಸ್ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರು ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಐ ವಿಲ್ ರೀಡ್ ಔಟ್ ಫಾರ್ ಯು ಅಣ್ಣ. ಒಬ್ರು ಅಣ್ಣ ಕೇಳಿದ್ದಾರೆ. ನಮಸ್ತೆ ಸರ್, ಸಮ್ ಡೇಸ್ ಅರ್ಲಿಯರ್ ಐ ಡ್ರೀಮ್ಡ್ ಆಸ್ ಐ ವಾಸ್ ಸ್ವಿಮ್ಮಿಂಗ್ ಅಕ್ರಾಸ್ ಫ್ಲಡ್ which was till the neck, easily holding my son's hand and reached my native place. Then I was opening the door there. There were some known people. Then I could observe some substances in the air for which someone told it's Pralaya Suchaka. So anta obru kelidare anna. So It's a future.
It's a future indication for them what is going to happen. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ದೇವರ ಪೂಜೆಯನ್ನು ಮಾಡುವಾಗ ಮಡಿಯನ್ನು ಉಂಟು ಮಾಡಬೇಕೇ ತಿಳಿಸಿ, ನಾವು ಕೂಡ ಬಯಸಿದರೆ ಖುಷಿ ಆಗಬಹುದೇ ಅಂತ ಕೇಳಿದ್ದಾರೆ. ಡಿವಿನಿಟಿ ಅನ್ನು ಸ್ಮರಣೆ ಮಾಡಬೇಕು, ಪೂಜೆ ಮಾಡಬೇಕು, ಆಚರಣೆ ಮಾಡಬೇಕು ಅಂದ್ರೆ ಪ್ಯೂರಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಪ್ಯೂರಿಟಿ ಆಫ್ ಫಿಸಿಕಲಿ ಅಂಡ್ ಪ್ಯೂರಿಟಿ ಮನಸ್ಸಾಗಲಿ, ಎರಡು ಕಡೆನೂ ಶುಡ್ ಬಿ ಶುದ್ಧವಾಗಿ ಮಾಡ್ಬೇಕು. ಅರ್ಥ ಆಯ್ತಾ? ನೀವು ಕೆಲ್ಸಕ್ಕೆ ಹೋಗುವಾಗ ಹೆಂಗ್ ಹೋಗ್ತೀರಾ? ನೀವು ವೆಲ್ ಡ್ರೆಸ್ಡ್ ಅಲ್ಲ, Yes. ಸ್ಮಾರ್ಟ್ಲಿ. Yes, ಸೊ yes. ಅದೇ ತರ divinity also is a personality in your house, a family member of your house ಅಂತ ಟ್ರೀಟ್ ಮಾಡಿ ಅವ್ರ ಹತ್ರ ಹೋಗಿ ನೀವು ಅವ್ರನ್ನ ಸ್ಮರಣೆ ಮಾಡುವಾಗ you should also be nicely dressed and with purity of heart, purity of mind ಅವ್ರನ್ನ ಪ್ರೇ ಮಾಡ್ಬೇಕು ನಾವು. ಧನ್ಯವಾದಗಳು. ಅಸುರನ್ಸ್ ಅಂಡ್ ಡಾರ್ಕ್ ಫೋರ್ಸಸ್ ಬಗ್ಗೆ ದಯವಿಟ್ಟು ತಿಳಿಸಿ. ವೈ ಆರ್ ದೇ ಟ್ರಬ್ಲಿಂಗ್ ಹ್ಯೂಮನ್ಸ್ ಅಂತ ಕೇಳಿದ್ದಾರೆ. ಇದು ಇಟ್ಸ್ ಕಮಿಂಗ್ ಫ್ರಮ್ ಏಜಸ್. It is a creation of God. When positivity is there, negativity will always be there. Then only you know the value of positivity. ಇವಾಗ only white ಇದ್ರೆ you cannot know the difference ಅಲ್ವಾ? Only if black is there, then you know, oh yes, white color is there ಅಂತ. So asuras are always there and suras are always there. It goes together. ಧನ್ಯವಾದಗಳನ್ನ. ಒಬ್ರು ಅಕ್ಕ ಕೇಳಿದ್ದಾರೆ, ಈಗ ಈ ಸತ್ಸಂಗ ಸ್ಟಾರ್ಟ್ ಆದವಾಗ ಕಣ್ಣು ಮುಚ್ಚಿದೆ, ಹಣೆಯ ಮಧ್ಯ ತಂಪಾಗಿ ಫೀಲ್ ಆಯ್ತು, ಒಂದು ಬೊಟ್ಟು ತರ ರೌಂಡ್ ಶೇಪ್ ಅಲ್ಲಿ. ಇದ್ರ ಅರ್ಥ ಏನು ಅಣ್ಣ? ಇದು ಅರ್ಥ ಆಗ್ಲಿಲ್ಲ ನನ್ಗೆ ಅಂತ ಕೇಳಿದ್ದಾರೆ. ಈ ಅನುಭವ. It's a divine experience, Amma. Because one should understand that satsanga is conducted by the rishis and the questions are answered by Guru Amara himself. That's how they should accept it. ಧನ್ಯವಾದಗಳನ್ನ. ಇನ್ನೊಂದು ಪ್ರಶ್ನೆ ಇದೆ. Yesterday while sleeping, I prayed Amara and slept. Later, after some time, I saw a lot of people in Warfield and I heard someone using Mughal invasion times. It occurred and later out of fear, we ran into a big building and inside that, we all were kept in small rooms like bunkers and outside war was taking place. Did I see Mughal war long back which took place or does it say something that happens in the future ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. See, they have seen both past and the future. The Mughal war, what is he has seen is the past. And the buildings, ಹೋಗಿ ಇರೋದು, the buildings are now. Our buildings ನೋಡಿರೋದು ಈ ತರ ಕಾನ್ಕ್ರೀಟ್ ಬಿಲ್ಡಿಂಗ್ಸ್ ಅಂತ ಕೇಳ್ಬೇಕು. Then it is the future they have seen ಅಂತ. ಮಹಾಲಕ್ಷ್ಮಿ ಅಕ್ಕ, ನೀವು ದಯವಿಟ್ಟು ಅಣ್ಣಗೆ ಆ ಬಿಲ್ಡಿಂಗ್ಸ್ ಬಗ್ಗೆ ಹೇಳಿ. ಈಗ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ ಯಾರಿಗಾದ್ರೂ ದಯವಿಟ್ಟು ಹ್ಯಾಂಡ್ ರೈಸ್ ಅನ್ನ ಮಾಡಿ. ಹಾಗೆ ಒಂದು ಪ್ರಶ್ನೆ ಇದೆ ರಿಗಾರ್ಡಿಂಗ್ ದ ಅಸುರಾಸ್ ಓನ್ಲಿ. ಇಫ್ ಅಸುರಾಸ್ ಆರ್ ಅಟ್ಯಾಕ್ಡ್ ಬೈ ಗಾಡ್, ವೈ ದೇ ಅಗೇನ್ ಬಿಟ್ರೇ ಅಂಡ್ ಅಟ್ಯಾಕ್ ಗಾಡ್ಸ್ ಸರ್ ಅಂತ ಕೇಳಿದ್ದಾರೆ. The question of betray doesn't come there, man. See, it is a tussle between the asuras and the suras. ಅದು ದೊಡ್ಡ ಕಥೆ ಇದೆ, ಅದು ಬಂದ್ಬಿಟ್ಟು ಮನೋತಿಗೆ ಬರ್ಲಿ ಇದಕ್ಕೆ ಆನ್ಸರ್ ಮಾಡೋಣ ಡೀಟೇಲ್ ಆಗಿ. ದ ರೀಸನ್ ಫಾರ್ ಇಟ್. ಅಣ್ಣ, ಮೆಡಿಟೇಷನ್ ಅಲ್ಲಿ ಯಾವಾಗ್ಲೂ ಒಂದು ಕಣ್ಣು ಬರುತ್ತೆ, ವಾಟ್ ಡಸ್ ಇಟ್ ಇಂಡಿಕೇಟ್ ಅಂತ ಕೇಳಿದ್ದಾರೆ. ಇದು ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಯಾವ ತರ ಕಣ್ಣು ಬರ್ತದೆ ಅಂತ. ಸುಮ್ನೆ ಕಣ್ಣು ಬರ್ತದೆ ಅಂತ ನಾವೇನ್ ಮಾಡಕ್ ಆಗ್ತದೆ ಹೇಳಿ? ಇಟ್ ಇಸ್ ಬ್ಲಾಕ್ ಅಂಡ್ ವೈಟ್ ಇಲ್ಲ ಕಲರ್ಡ್ ಅಂತ. ಅಣ್ಣ, 2025 ಅಲ್ಲಿ ಆಗುವಂತ ವಿಚಾರಗಳ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಕೇಳಿದ್ದಾರೆ. ಅವರೇ ನೋಡ್ತಾ ಇದಾರಲ್ಲ ಏನೇನ್ ಆಗ್ತಾ ಇದೆ ಅಂತ. ಲೆಟ್ ದಮ್ ವೇಟ್, ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಮೋರ್ ಅಂಡ್ ಮೋರ್.
Let them live to see all these things. For that, they should pray Guru Amara and the rishis. ಇವಾಗ ಯಾವ್ದೇ ಮಾಡೋದಿದೆ ಯಾರ್ದಾರ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಂದು ಪ್ರಶ್ನೆ ಇದೆ. ನಾ ಕನಸಿನಲ್ಲಿ ಪೀಕಾಕ್ ಅಂಡ್ ಬಸವನ ಜಯಂತಿ ದಿನ ಕನಸಿನಲ್ಲಿ ಅರಿಶಿನ ಕುಂಕುಮ ಬಳೆ ಬಂದಿದೆ. ವಾಟ್ ಈಸ್ ದ ಮೀನಿಂಗ್ ಅಂತ ಕೇಳಿದ್ದಾರೆ. ಅದು ಇಟ್ ಇಸ್ ಅ ವೆರಿ ಗುಡ್ ಇಂಡಿಕೇಶನ್. ಮಂಗಳಕರವಾದ ಕಾರ್ಯ ಅವ್ರ ಮನೆಯಲ್ಲಿ ನಡೀತದೆ. ಅವ್ರೊಂದು ಮಾಡ್ಲಿ ಮಂಗಳವಾರ ಅಲ್ಲಿ ಶುಕ್ರವಾರ ಅವ್ರ ಮನೆಗೆ ಸಾಧ್ಯ ಆದ್ರೆ ಒಂದು 3 ಸುಮಂಗಲಿನ ಕರೆದು ಅವರು ತಾಂಬೂಲ ಕೊಡ್ಲಿ, ಎಲೆ ಅಡಿಕೆ, ಅರ್ಶಿನ ಕುಂಕುಮ, ಒಂದು ಅರ್ಶಿನ ಕೊಂಬು ಇಟ್ಟು, ಕಾಣಿಕೆ ಇಟ್ಟು, ಒಂದು ಫಲ ಇಟ್ಟು, ಪ್ಲಸ್ ಬಳೆ ಗ್ರೀನ್ ಆರ್ ರೆಡ್, ಬ್ಲಾಕ್ ಇರ್ಬೋದು ಆರ್ ಎಲ್ಲೋ, ಈ 3 ಗ್ರೀನ್ ಎಲ್ಲೋ ರೆಡ್ ಕಲರ್ ಬಳೆಗಳಿಟ್ಟು 3 ಮುತ್ತೈದೆಗಳ ಕರೆದು ಕೊಡ್ಬೋದು. ಎಲ್ಲ ಯಾವ್ದಾದ್ರು ಪಕ್ಕದ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ತಾಂಬೂಲ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡ್ಕೋಬೇಕು ಅವ್ರ ಹತ್ರದಿಂದ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಅವ್ರು ಕೇಳಿದ್ದಾರೆ. ಅಮರ ಅವರು ನನಗೆ ಕಾಣಿಸಿದ್ದಾರೆ ಸರ್ ಧ್ಯಾನದಲ್ಲಿ. ಆಗ ತುಂಬಾ ಬೆಳಕು ಮತ್ತೆ ವೈಬ್ರೇಷನ್ ಫೀಲ್ ಆಗುತ್ತೆ. ಬಟ್ ಅದು ನನ್ನ ಬ್ರೇವ್ನ ನನ್ನ ಭ್ರಮೇನ ಅಥವಾ ನಿಜವಾಗ್ಲೂ ಅಮರ ಅವರು ಬಂದ ಹಾಗೇನಾ ಅಂತ ಕೇಳಿದ್ದಾರೆ ಒಬ್ರು ಅಣ್ಣ. ಇವರು ಕೇಳೋ ಪ್ರಶ್ನೆ ಅವರು ಎಷ್ಟೋ ಜನ ಕೇಳ್ತಾ ಇದ್ದಾರೆ ನಮ್ಗೆ ಮೆಸೇಜ್ ಮಾಡಿ, ಅಣ್ಣ ಅಮರ ಅವ್ರ ಧ್ಯಾನ ಮಾಡ್ತಾ ಇದೀವಿ, ಅವ್ರ ನಮ್ಗೆ ದರ್ಶನ ಕೊಡ್ತಾ ಇಲ್ಲ ಅಂತ. ಇವ್ರಿಗೆ ದರ್ಶನ ಕೊಟ್ಟ ಮೇಲೆ ಶಿ ಇಸ್ ಡೌಟಿಂಗ್ ದಟ್ ದರ್ಶನ. ನಾವೇನ್ ಹೇಳಕ್ ಆಗ್ತದೆ ಹೇಳಿ? ವಾಟ್ ಶುಡ್ ಆನ್ಸರ್ ಟು ದಮ್? ಮುಂದಿನ ಪ್ರಶ್ನೆ ಅಣ್ಣ, ನಾವು ಸಪ್ತರ್ಷಿ ಮಾರ್ಗವನ್ನು ಅನುಸಾರ ಮಾಡಲಿಕ್ಕೆ ಕ್ವಾಲಿಫೈ ಆಗಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಗುರು ಅಮರ ಅವ್ರನ್ನ ಗುರುವಾಗಿ ಸಂಪೂರ್ಣವಾಗಿ ಇವರು ಸ್ವೀಕರಿಸಬೇಕು. ಅವರು ಇವ್ರನ್ನ ಡಿಸೈಪಲ್ ಆಗಿ ತಗೋಬೇಕು. ಆವಾಗ ಅವ್ರಿಗೆ ಕೆಲವು ಅನುಭವಗಳಾಗ್ತದೆ. ಇವಾಗ ಒಬ್ರು ಹೇಳಿದ್ರಲ್ಲ ಗುರು ಅಮರ ಅವ್ರು ಕಾಣಿಸಿರು ಅಂತ, ಆ ತರ ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸಸ್ ಬರ್ತಿದೆ. ಬಂದ್ರೆ ದೆನ್ ದೇ ಆರ್ ಕ್ವಾಲಿಫೈಡ್ ಫಾರ್ ಗೋಯಿಂಗ್ ಟು ದ ಸಪ್ತರ್ಷಿ ಮಾರ್ಗ. ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೇಳಿ. ಓಕೆ, ಒಂದ್ ಪ್ರಶ್ನೆ ಇದೆ ಅಣ್ಣ, ನಾನು ರೀಡ್ ಔಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್ ಫಾರ್ ಕ್ಲಾರಿಫೈಯಿಂಗ್. ಒನ್ ಸೆಕೆಂಡ್. ಥ್ಯಾಂಕ್ ಯು ಫಾರ್ ಕ್ಲಾರಿಫೈಯಿಂಗ್. ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಥ್ಯಾಂಕ್ಸ್ ಅಂತ ಅವ್ರು ತುಂಬಾ ಗ್ರಾಟಿಟ್ಯೂಡ್ ಹೇಳಿದ್ದಾರೆ. ನಾವು ಐ ಬಿಲೀವ್ ಇಟ್ ವಾಸ್ ಅಮರ ಇಟ್ ಸೆಲ್ಫ್. ಹಿ ಹ್ಯಾಸ್ ಗಿವನ್ ಮೀ ಸಮ್ ಗೈಡ್ಲೈನ್ಸ್ ಅಂಡ್ ರೂಲ್ಸ್. ಐ ವಿಲ್ ಫಾಲೋ ದೆಮ್ ಸ್ಟ್ರಿಕ್ಟ್ಲಿ ಅಂತ ವಿಜಯ್ ಅಣ್ಣ ಅವರು ಹೇಳಿದ್ದಾರೆ ಅಣ್ಣ. ಒಳ್ಳೇದು. ಧನ್ಯವಾದಗಳು ಅಣ್ಣ. ನಾವಿವಾಗ ಗ್ಯಾಲರಿ ಮೋಡಲ್ಲಿ ವಾಪಸ್ ಬಂದಿದ್ದೇವೆ. ಪ್ರಶ್ನೆ ಏನಾದ್ರು ಇದ್ರೆ ದಯವಿಟ್ಟು ಹೇಳಿ ಅಣ್ಣ. ಇಟ್ ಈಸ್ ಅರೌಂಡ್ 8:15. You want to call it a day? We'll call it. No. We will wait. See, some people have joined 5-10 minutes back also. So we will just wait for some more time. If somebody has a question, we'll ask them. Prashant, a light off chesi. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಪ್ರಶ್ನೆ ಯಾರಿಗಾದ್ರು ಮಾಡಿದವರು ಪ್ರಶ್ನೆಯನ್ನ ಕೆಲವರು ಈಗ ಹೊಸದಾಗಿ ಜಾಯಿನ್ ಆಗಿದ್ದೀರಾ,
ನೀವು ವಿಡಿಯೋ ಆನ್ ಮಾಡಿ ಪ್ರಶ್ನೆಯನ್ನ ಕೇಳ್ಬೋದು, ಇಲ್ಲಾಂದ್ರೆ ಚಾಟ್ ಅಲ್ಲಿ ಕ್ಲೋಸ್ ಬರೆಯೋದು ಕೇಳ್ಬೋದು, ಅಥವಾ ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕೂಡ ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳ್ಬೋದು. ಅಣ್ಣ, ಐ ಗಾಟ್ 2 ಕ್ವಶನ್. ಮಹಂತೇಶ್ ಅಣ್ಣ, ಅನ್ಮ್ಯೂಟ್ ಮಾಡಿ. ಮಹಂತೇಶ್ ಅಣ್ಣ ಮಾತಾಡಿ. ನಮಸ್ತೆ ಅಣ್ಣ. ನಮಸ್ಕಾರ, ಹೇಳಿ ಮಹಂತೇಶ್ ಅವರು. ಮಹೇಶ್ ಅಣ್ಣ. ಮಹೇಶ್ ಹೇಳಿ. ನಾವು ದೇವಸ್ಥಾನಗಳಲ್ಲಿ ಏನಾದ್ರು ಸೇವೆ ಮಾಡಿದಾಗ ಅಲ್ಲಿ ಕೈ ಕಾಲು ತೊಳೆದು ಅಂದ್ರೆ ಏನಾದ್ರು ಕಸ ಅಂತದೆಲ್ಲ ಬೆಳೆದಿರ್ತೀವಲ್ಲ, ಮನೋವತಿನಲ್ಲಿ ಕೈ ಕಾಲೆಲ್ಲ ತೊಳಿಬೇಡಿ ಹಂಗೆ ಹೋಗಿ ಅಂತ ಹೇಳ್ತಿರಲ್ಲ, ಹಾಗೆ ದೇವಸ್ಥಾನಗಳಲ್ಲಿ ಅಲ್ಲಿನೂ ಅದೇ ತರ ಆಚರಿಸಿ. ಏನಕ್ಕೆ ನೀವು ತೊಳಿತೀರಾ? ಅಲ್ಲಿ ಸೇವೆ ಮಾಡ್ತೀರಾ, ಅಲ್ಲಿ ಪುಣ್ಯ ಬರ್ತದೆ. ಆ ಪುಣ್ಯವನ್ನು ನೀವು ತಗೊಂಡು ಹೋಗ್ಬೇಕು. ನೀವು ಕೈ ಕಾಲು ತೊಳೆದ್ರೆ ಆ ದೇವಸ್ಥಾನ ಒಳಗೆ ಆ ಪುಣ್ಯ ಹೋಗ್ತದೆ, ಅಷ್ಟೇ, ಬೇರೆ ಏನಿಲ್ಲ. ಸಿಂಪಲ್ ಅದು. ಅದೇ ಪರ್ಕೆ ಎಲ್ಲ ಮುಟ್ಟಿರ್ತೀರಾ, ಅದು ಇದು ಅಲ್ಲೆಲ್ಲ ಓಡಾಡಿರ್ತೀರಾ ಅಂತ ಹೇಳ್ತಿರ್ತಾರೆ, ಅದಕ್ಕೆ ದೇವಸ್ಥಾನ ಹೋದ್ಮೇಲೆ ನೀವು ಅದು ಒಂದು ಪವಿತ್ರ ಸ್ಥಾನ. ಅದು ಸಿಕ್ಕಾಪಟ್ಟೆ ಎನರ್ಜಿಗಳಿರ್ತದೆ ಅಲ್ಲಿ. ಸೊ ಆ ಎನರ್ಜಿನ ನೀವು ಹೌದಾ? ಕನ್ಸ್ಯೂಮ್ ಮಾಡ್ಕೋಬೇಕು ನಿಮ್ಮಲ್ಲಿ. ಅದನ್ನ ತೊಳೆದ್ರೆ ಅದು ವಾಪಸ್ ಆಚೆ ಹೋಗ್ಬಿಡ್ತದೆ. ಏನ್ ಪ್ರಯೋಜನ ಹೇಳಿ? ದೇವಸ್ಥಾನ ಎಲ್ಲೇ ಹೋದ್ರೇನು ದೇವಸ್ಥಾನಕ್ಕೆ ಯಾವ್ದಾದ್ರು ಒಂದು ಚಿಕ್ಕ ಸೇವೆ ಮಾಡಿ, ಅದು ಫಲ ಎಷ್ಟಿರ್ತದೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗ್ತದೆ. ಸುಮ್ಮನೆ ಹೋಗಿ ಕೈ ಮುಗಿದ್ಬಿಟ್ಟು ನನ್ಗೆ ಕಾರ್ ಬೇಕು, ನನ್ಗೆ ಬಿಲ್ಡಿಂಗ್ ಬೇಕು, ನನ್ಗೆ ದುಡ್ಡು ಬೇಕು, ಅದು ಬೇಕು, ಇದು ಬೇಕಂತ ಕೇಳ್ತೀರಾ. ಅದ್ರ ಬದಲು ಹೋಗಿ ಏನಾದ್ರು ಚಿಕ್ಕ ಸೇವೆ ಮಾಡಿ. ಅಲ್ಲಿ ಏನಾದ್ರು ಬಿದ್ದಿರ್ತದೆ ಅದನ್ನ ತೆಗೆದು ಒಂದ್ ಕಡೆ ಇಡಿ, ಯಾರಾದ್ರೂ ಹೆಲ್ಪ್ ಮಾಡಿ, ಯಾರಿಗಾದ್ರು ಏನೋ ಒಂದು. ಅಲ್ಲಿ ನೀವು ಆ ಮನ್ಸು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಖಂಡಿತ ಅವಕಾಶ ಭಗವಂತ ಕೊಡ್ತಾನೆ ಅಲ್ಲಿ ಸೇವೆ ಮಾಡೋದು. ಅದು ಆ ಒಂದು ಭಾವನೆಯಿಂದ ಹೋಗ್ಬೇಕು ನೀವು. ಸುಮ್ನೆ ಹೋಗಿ ನೋಡ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋದಲ್ಲ. ನೀವು ಹೇಳಿದ್ರಲ್ಲ ಇವಾಗ, ಎಂಟರ್ ಆಗ್ತಾನೆ ಅಪ್ಪ ನನ್ಗೆ ಇಲ್ಲಿ ಸೇವೆ ಮಾಡಕ್ಕೆ ಒಂದು ಅವಕಾಶ ಕೊಡಂದ್ರೆ ಒಳಗಡೆ ಹೋಗಿದ್ದೆ ಆಟೋಮೆಟಿಕ್ ಆಗಿ ಒಂದು ಸೇವೆ ಅದು ಹೆಂಗ್ ಬರ್ತಿದೆ ಅಂತ ಅದು ಅವನ್ಗೆ ಗೊತ್ತು. ಅದು ಅದೆಲ್ಲ ಹಿಂದಿನ ದಿನಾನೇ ಅವ್ನು ಮಾಡಿಸ್ತಾನೆ, ಅವನು ಮಾಡಿಸ್ಕೊಳ್ತಾನೆ. ಅವನು ನಮ್ ಸಂಕಲ್ಪ ಮಾಡ್ಬೇಕಷ್ಟೇ. ನಾವ್ ಹಿಂಗೆ ಸೇವೆ ಮಾಡ್ತೀವಿ, ಸ್ವಲ್ಪ ಹೌದು. ಕೊಡ್ತಾರೆ. ನೀವು ಒಂದು ಸ್ಟೆಪ್ ಫಾರ್ವರ್ಡ್ ಹೋದ್ರೆ ಅವನು 10 ಸ್ಟೆಪ್ ಮುಂದ್ಗಡೆ ಬರ್ತಾನೆ. ಹೌದಣ್ಣ. ಹರಿ ಓಂ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಆಯ್ತು ಮಹೇಶ್. ಜಯ ಅಕ್ಕ ಮಾತಾಡಪ್ಪ. ಅಣ್ಣ ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ. ಅಣ್ಣ, ಭಾಗವತ ಸಪ್ತಾಹ ಓದ್ಬೇಕು ಈ 8ನೇ ತಾರೀಕಿಂದ ಅಂತ ಸಂಕಲ್ಪ ಮಾಡಿದೀನಿ ಅಣ್ಣ. ಅದಕ್ಕೆ ಹೇಗೆ ತಯಾರಿ ಅಂದ್ರೆ ವರ್ಕ್ ಮಾಡ್ಕೊಂಡು ಓದ್ಬೇಕಾಗಿರೋದ್ರಿಂದ ಆ ಟೈಮ್ ಮ್ಯಾನೇಜ್ಮೆಂಟು ಅಥವಾ ಟೈಮ್ ಸೆನ್ಸ್ ಏನಿದೆ ಅದು ಸ್ವಲ್ಪ ಹೇಳ್ಬೋದಾ? ಅದು ರಾಧಾ ಅಂತ ಕೇಳಿಮ್ಮ. ಆ ತಾಯಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾಳೆ, ನಮ್ ಕೈನಲ್ಲಿ ಆಗಲ್ಲ. ಆ ತಾಯಿ ರಾಧಾನ ಸ್ಮರಣೆ ಮಾಡಿ ಹೃದಯಪೂರ್ವಕವಾಗಿ, ಅವಳು ನಿಮ್ಗೆ ಟೈಮ್ ನ ತಾಯಿ ಅಡ್ಜಸ್ಟ್ ಮಾಡ್ಕೊಡ್ತಾಳೆ ಆಟೋಮೆಟಿಕ್ ಆಗಿ. ಅದು ಅವ್ರನ್ನ ಸ್ಮರಣೆ ಮಾಡಿ ಇಟ್ಕೊಳ್ಳಿ. ರಾಧೆ ಆಗತ್ತಾ? ಅದು ಮನೇಲಿ ಹೇಳಿದಕ್ಕೆ ಅಡ್ಬಾಯ್ ಆಗ್ತಾ ಕೆಲಸ ಮಾಡ್ಕೊಂಡು ಇದ್ ಮಾಡ್ಕೊಂಡು ಮಾಡೋದಾದ್ರೆ ಸರಿಯಾಗಿ ಮಾಡ್ಬೇಕು, ಇಲ್ಲ ಮಾಡ್ಬಾರ್ದು ಅಂತೆಲ್ಲ ಹೇಳ್ತಿದಾರೆ. ಸ್ವಲ್ಪ ನೋಡಿಮ್ಮ, ಒಂದು ಜಯಲಕ್ಷ್ಮಿ, ಒಂದ್ ಹೇಳ್ತೀನಿ, ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡ್ದಿದ್ರೆ ನೀವು ಕಲ್ಪನೆ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಒಂದ್ ಕಾಲ್ ಇಡ್ಬೇಕು. ಇಟ್ರೆ ಆ ತಾಯಿ ರಾಧಾ ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಸುಮ್ನೆ ನೀವಾಗಿ ನಿಮ್ ಮನೆಯಲ್ಲಿ ಕೇಳ್ಕೊಂಡು ಅವ್ರನ್ನ ಕೇಳ್ಕೊಂಡು ಇವ್ರು ಕೇಳ್ಕೊಂಡ್ರೆ ನಿಮ್ ತಲೆ ತಿಂತಾರ ಅವರು. ನೀವ್ ಮಾಡಲ್ಲ, ಇನ್ನೊಂದ್ ಜನ್ಮ ತಗೋಬೇಕು. ಇಲ್ಲ ಅಣ್ಣ, ನಾನ್ ಮಾಡ್ತೀನಿ ಅಣ್ಣ. ಅವಕಾಶ ಇದೆ. ಮುಂಚಿನ ದಿವಸ ಫುಲ್ ಕೂತ್ಕೊಂಡು, ಇಲ್ಲ 1 ವಾರ ಫುಲ್ ಏನ್ ಮಾಡಿ ಕಂಪ್ಲೀಟ್ ಆಗಿ ಆ ರಾಧೆ 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 ಅಂತ ಆ ತಾಯಿನ ಸ್ಮರಣೆ ಮಾಡಿ 1 hour ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಆ ತಾಯಿ ಕಮಲ ಪಾದಕ್ಕೆ, ಅಮ್ಮ ಈ ತರ ಮಾಡ್ಬೇಕಂತ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಈ ಒಂದು ಸಪ್ತಾಹನು ನಾನು ಮುಗಿಸ್ಬೇಕಂತ ನನಗೆ ಒಂದು ಕಮಿಟ್ಮೆಂಟ್ ಆಗಿದೆ. ದಯವಿಟ್ಟು ನನಗೆ ನೀವು ದಾರಿ ತೋರಿಸಿ ಹೆಲ್ಪ್ ಮಾಡಿ, ಶ್ರೀ ಕೃಷ್ಣನ ಅನುಗ್ರಹ ನಾನು ಪಡೆಬೇಕು ಅಂತ ಖಂಡಿತ ಅವ್ರು ಮಾಡ್ಕೊಡ್ತಾರೆ. ಸರಿ, ತುಂಬಾ ಥ್ಯಾಂಕ್ಸ್. ಶ್ರೀ ಕೃಷ್ಣ.
ಒಂದು ಪ್ರಶ್ನೆ ಇದೆ. ನಮಸ್ಕಾರ ಸತೀಶ್ ಅಣ್ಣ, ನಾನು ಈ ಗ್ರೂಪ್ಗೆ ಜಾಯಿನ್ ಆಗೋ ಮುಂಚೆ ರಾತ್ರಿ ಮಲಗಿದ್ದಾಗ ಒಬ್ರು ಋಷಿ ಬಂದಿದ್ರು. ವೈಟ್ ಪಂಚೆ, ವೈಟ್ ಶಲ್ಯ ಹಾಕಿದ್ರು. ಅವರ ಆರ ಅಗ್ನಿಯ ಹಾಗೆ ಇತ್ತು. 1 ಸೆಕೆಂಡ್ ದರ್ಶನ ಆಯ್ತು ಅಣ್ಣ ಅಂತ ಒಬ್ರು ಅಕ್ಕ ಹೇಳಿದ್ದಾರೆ. There will be one of the Saptarishis or Atri Maharishi or Vishwamitra Maharishi, ಯಾರಾದ್ರೂ ಒಬ್ರು ಇರ್ಬೋದಮ್ಮ. ಒಳ್ಳೇದು ಅವ್ರ ದರ್ಶನ ಪಡೆದಿದ್ರು. ಧನ್ಯವಾದಗಳಣ್ಣ. ಮುಂದೆ ಒಬ್ರು ಅಣ್ಣ ಕೇಳಿದರೆ, ಎಸ್ಟರ್ಡೇ ರಾಮಾನುಜ ಸ್ವಾಮಿಗೆ ಅಭಿಷೇಕ ಮಾಡಿದ್ರು. ಆ ಪಾತ್ರೆ ನಾನು ವಾಶ್ ಮಾಡಿಕೊಟ್ಟೆ ಅಣ್ಣ, ತುಂಬಾ ಖುಷಿ ಆಯ್ತು ಅಂತ ಅವ್ರ ಸೇವೆ ಮಾಡಿದನ್ನ ಹೇಳಿದ್ದಾರೆ. ಒಳ್ಳೇದಮ್ಮ, ಅವ್ರು ಏನೇ ಮಾಡಿದ್ರೇನು ಅದಕ್ಕೆ ತಕ್ಕ ಅದು ಫಲ ಭಗವಂತ ಕೊಟ್ಟೆ ಕೊಡ್ತಾನೆ. ಬಟ್ ಎಕ್ಸ್ಪೆಕ್ಟ್ ಮಾಡಿ ಮಾಡಬಾರ್ದು. ನನಗೂ ಈ ಒಂದು ಅವಕಾಶ ಸಿಕ್ತಲ್ಲ, ಆಪರ್ಚುನಿಟಿ ಸಿಕ್ತಲ್ಲ ಅಂತ ಒಂದು ಕೃತಜ್ಞತೆ ತೋರಿಸ್ಬೇಕು ಅವ್ರಿಗೆ. ನಾನ್ ಮಾಡಿದೀನಿ ಅಂತ ಒಂದು ಯೋಚನೆ ಬರಬಾರ್ದು. ಅವಾಗ ಪ್ರಯೋಜನ ಇಲ್ಲ ಮಾಡಿ. ಧನ್ಯವಾದ. ಜಯಲಕ್ಷ್ಮಿ ಪವಿತ್ರ ಯಾಸ್ ಜಯಲಕ್ಷ್ಮಿ ಎಸ್ ಅಣ್ಣ. ಹೇಳಿ ಅಣ್ಣ. ಏನ್ ಕೆಲ್ಸ ಮಾಡ್ತೀರಾ? ಟೀಚರ್ ಕೆಲ್ಸ ಅಣ್ಣ. ಟೀಚರ್ ಅಣ್ಣ, ಸ್ಕೂಲ್ ಟೀಚರ್. ಅದು ಸಿಕ್ತಾ ನ್ಯೂ ಸ್ಕೂಲು ಕೆಲ್ಸ? ಇನ್ನು ಅವ್ರು ಕಾಲ್ ಮಾಡಿಲ್ಲ ಅಣ್ಣ. ಸರಿ, ಟೈಮಿಂಗ್ಸ್ ಎಷ್ಟು? ನನ್ಗೆ ಮಾರ್ನಿಂಗ್ 10 o'clock ಇಂದ ಈ ವೀಕಲ್ಲಿ 2 weeks 1 o'clock ವರ್ಗೂ ಇರುತ್ತೆ ಅಣ್ಣ. 10:30 to 1 o'clock ಇರುತ್ತೆ ಅಣ್ಣ ಸ್ಕೂಲಲ್ಲಿ. ನೀವು ಒಂದ್ ಮಾಡಿ, ಬೆಳಗ್ಗೆ 3 o'clock ಎದ್ದೇಳಿ, ಸ್ನಾನ ಮಾಡಿ ರೆಡಿ ಆಗಕ್ಕೆ 3:30 ಕರೆಕ್ಟ್ ಆಗಿ ಬ್ರಹ್ಮ ಮುಹೂರ್ತ. ಆವಾಗ್ಲಿಂದ ಶುರು ಮಾಡಿ ಅಪ್ ಟು 9 o'clock ಸ್ಕೂಲ್ಗೆ ಹೋಗಿ ಬನ್ನಿ. 1 ಗಂಟೆ ಮೇಲೆ ಕೂತ್ಕೊಂಡು ಒಂದು 2 ಗಂಟೆ ಆದ್ಮೇಲೆ ಕೂತ್ಕೊಂಡು ಅಪ್ ಟು 11:45 ಓದಿ. ಅಣ್ಣ ಮನೇಲೂ ಕೆಲ್ಸ ಇರುತ್ತಲ್ಲ ಅಣ್ಣ, ಮಗು ಇದೆ. ಸೊ ಅದೆಲ್ಲ ಅವ್ರು ಅದೇ ಹೇಳ್ತಿರೋದು, ಅದೆಲ್ಲ ಮ್ಯಾನೇಜ್ ಮಾಡಿ ನೀ ಹೇಗ್ ಮಾಡ್ತೀಯಾ ಅಂತ ಕೇಳ್ತಾ ಇದಾರೆ. ಮನೆಯಲ್ಲಿ ಕೆಲ್ಸ ಇರೋದು 1 ವಾರ ನಿಮ್ ಯಜಮಾನ್ರನ್ನ ನಿಮ್ಗೆ ಸೇವೆ ಮಾಡಿ ಅಂತ ಹೇಳಿ. ಕೆಲ್ಸ ಹೆಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ಹೇಳಿ, ಅವ್ರಿಗೆ ಆಚೆನಿಂದ ನಿಮ್ಗೆ ಇಡ್ಲಿ ವಡೆ ಇಲ್ಲ ಚಪಾತಿ ಇಲ್ಲ ಏನಾದ್ರು ತಗೊಂಡ್ ಬಂದ್ ಕೊಡಿ ಅಂತ ಹೇಳಿ. ಸೊ 1 week ಯು ಕಟ್ ಡೌನ್ ಯುವರ್ ಕಿಚನ್ ವರ್ಕ್. ಅವ್ರಿಗೆ ಹೇಳಿ, ಅವ್ರು ತಗೊಂಡ್ ಬರ್ಲಿ. ಅವರು ಅವಕಾಶ ಇರುವಾಗ ಮಾಡ್ಲಿ. ಅವರು ಲೆಟ್ ಹಿಮ್ ಹೆಲ್ಪ್ ಯು. ಬೆಳಗ್ಗೆ ಟಿಫನ್ ತಗೊಂಡ್ ಬರ್ಲಿ, ಮಧ್ಯಾಹ್ನ ಅನ್ನ ತಗೊಂಡ್ ಬರ್ಲಿ, 7 days ಮಾಡ್ಲಿ. ಏನಾಗ್ತದೆ? ಸರಿ ಅಣ್ಣ. ಮನಸ್ಸಿರ್ಬೇಕಮ್ಮ, ಮಾಡ್ಬೇಕಂತ. ದಾರಿಗಳು ಬೇಕಾದಷ್ಟು ಬರ್ತದೆ, ಅವಕಾಶ ಬಂದೇ ಬರ್ತದೆ. ಮಾಡ್ಕೊಳ್ಳಿ. ಓಕೆ ಓಕೆ ಥ್ಯಾಂಕ್ಸ್ ಅಣ್ಣ. ಅಣ್ಣ ಇನ್ನೊಂದು ವಿಷಯ ಅಣ್ಣ, ನೀವ್ ಇವಾಗ ದೇವಸ್ಥಾನದಲ್ಲಿ ಕಾಲು ಕೈ ಎಲ್ಲ ತೊಳಿಬಾರ್ದು ಅಂತ ಹೇಳಿದ್ರಲ್ಲ, ಇವಾಗ ನಾವು ಹೋಗಿದ ತಕ್ಷಣ ನಾವು ಎಲ್ಲ ಹೊರಗಡೆಯಿಂದ ಹೋಗಿರ್ತೀವಿ, ಅವಾಗ ಕಾಲು ಕೈ ತೊಳ್ಕೊಂಡು ಹೋಗ್ತೀವಿ ದೇವಸ್ಥಾನದ ಒಳಗಡೆ. ಆಮೇಲೆ ಪ್ರಸಾದ ಸ್ವೀಕರಿಸಿದ್ಮೇಲೆ ಅಥವಾ ಪಂಚಾಮೃತ ಸ್ವೀಕರಿಸಿದ್ಮೇಲೆ ಕೈ ತೊಳಿತೀವಲ್ಲ, ಸೊ ಅದನ್ನು ಮಾಡಬಾರ್ದು ಹಾಗಾದ್ರೆ? ನೋಡಿ, ಸೇವೆ ಮಾಡಕ್ಕೂ ಪಂಚಾಮೃತ ತಿನ್ನಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅರ್ಥ ಆಯ್ತಾ? ಅವ್ರ ಸೇವೆ ವಿಷಯ ಹೇಳಿದ್ದಾರೆ. ಅವ್ರು ಕೇಳಿದ್ರು ಸೇವೆ ವಿಷಯ, ನೀವು ತಿನ್ನೋದ್ ವಿಷಯ. ಅಲ್ಲ, ನೀವ್ ಕೈ ತೊಳಿಬಾರ್ದು ದೇವಸ್ಥಾನದಲ್ಲಿ ಅಂತ ಅಂದ್ರಲ್ಲ, ಕೈ ಅದೇ ನೀವುಗಳೆಲ್ಲ ಈ ತರನೇ ಯೋಚನೆ ಮಾಡೋದು. ಏನಕ್ಕೆ ತೊಳಿಬಾರ್ದು? ಅದು ಅವ್ರು ಏನ್ ಕ್ವಶನ್ ಕೇಳಿದ್ರು ಅಂತ ಅದನ್ನ ನೀವು ತಿಳ್ಕೋಬೇಕು. ಯಾವ ತರ ಕೇಳಿದ್ರು, ಏನಕ್ಕೆ ಕೇಳಿದ್ರು ಅದನ್ನ ಬಿಟ್ಬಿಟ್ರಿ. ಬರೀ ಕೈ ಕಾಲು ತೊಳೆಯೋದು ಮಾತ್ರ ನೀವ್ ಹಿಡ್ಕೊಂಡ್ರಿ ನೀವು. ಏನ್ ಮಾಡ್ತೀರಾ, ಏನ್ ಮಾಡೋದು? ನಾನ್ ಏನ್ ಹೇಳಕ್ ಆಗ್ತದೆ? ನಾನ್ ಇವಾಗ ನಿಮ್ಮನ್ ಬೈದ್ರೆ ಏನಂತೀರಾ? ಸತೀಶ್ ನನ್ ಕೋಪ ಬಂತು ಬೈದ್ರು ಅಂತೀರಾ, ನನ್ ಕೆಟ್ಟದ್ ಬರ್ತದೆ. ಯಾವಾಗ ನಿಮ್ಮನ್ ಬೈಬೇಕಾ ಇಲ್ವಾ ನಾನು? ಅದೇ ಜನರಲ್ ನೋಷನ್. ಈ ತರ ಸ್ಪಿರಿಚುವಲಿಸಂ ಅನ್ನೋದು ಈ ತರ ನೀವು ಕೇಳುವಾಗ ನಮ್ಗೆ ನಿಮ್ಮನ್ನ ಬೈಬೇಕಂತ ಆಗ್ತದೆ. ಇದು ಏನ್ ಮಾಡ್ತಾರೆ ಕೆಲವರು, ದೇ ಟೇಕ್ ಇಟ್ ಆಸ್ ಎ ನನ್ ಕ್ಯಾರೆಕ್ಟರ್, ನನ್ ಕೋಪ ಇದೆ ಅಂತ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಮಾತಾಡ್ಕೊಂಡು. ನನ್ನ ದುರದೃಷ್ಟ ಅದು. ಸರಿ ಬಿಡಿ. ನಮಸ್ಕಾರಮ್ಮ. ಪವಿತ್ರ. ಮಹೇಶ್ ಶೆಟ್ಟಿ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ.
ಮತ್ತೊಂದು ಪ್ರಶ್ನೆ ಇದೆ. ನಮಸ್ಕಾರ. ಅದು ನಾವು ಹೇಳಿ ಮಹೇಶ್. ಭಾಗವತ ಸಪ್ತಾಹ ಮಾಡಿಲ್ವಲ್ಲ ಅಣ್ಣ, ನಾವು ದಿನ ಒಂದೊಂದು ಅಧ್ಯಾಯನ ಸಪ್ತಾಹ ಓದೋಣ. ನೋಡಿ, ಭಾಗವತ್ ಸಪ್ತಾಹ ಓದಿದ್ರೆ ನಿಮಗೆ ಶ್ರೀಕೃಷ್ಣ ಕಮಲಪಾದ ವೀಸಾ ಗ್ಯಾರಂಟಿ, ವೈಕುಂಠ. ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಚಾಪ್ಟರ್ ಓದಿದ್ರೆ ಆ ಚಾಪ್ಟರ್ ಕೊನೆಯಲ್ಲಿ ಅದಕ್ಕೆ ಏನ್ ಫಲ ಅಂತ ಕೊಟ್ಟಿದ್ದಾರೆ, ಆ ಫಲ ಸಿಕ್ಕಿದೆ. ಅಂದ್ರೆ ಸಪ್ತಾಹ ಒಂದ್ 7 ದಿನ ಮಾಡ್ದೋಣ. ಅಷ್ಟು ಅಂದ್ರೆ ನಾವು ಬೆಳಿಗ್ಗೆ ಅಂಗಡಿಗೆ ಬರ್ತೀವಲ್ಲ, ಶಾಪಿಗೆ ಬರ್ತೀವಲ್ಲ, ಹಂಗಾಗಿ ಸ್ವಲ್ಪ ಬೆಳಿಗ್ಗೆ 7 ಗಂಟೆಗೆ ಬರ್ತೀವಿ. ಮತ್ತೆ ನಾವು ಸಂಜೆ 9 ಗಂಟೆ ಆಗುತ್ತೆ. ಮಧ್ಯಾಹ್ನ ಒಂದ್ 2 ಅವರ್ ರೆಸ್ಟ್ ಇರುತ್ತೆ. ಹಾಗಾಗಿ ಅದು ಸಪ್ತಾಹ ಮಾಡಕ್ ನಾನು ನೀವ್ ಕೇಳಿದ ಪ್ರಶ್ನೆಗೆ ನಾನು ಹೇಳ್ದೆ, ನಾವು ಸಪ್ತಾಹ ಫಿನಿಶ್ ಮಾಡಿದ್ರೆ ನಿಮ್ಗೆ ವೈಕುಂಠ ಪ್ರಾಪ್ತಿ. ಒಂದೊಂದ್ ಚಾಪ್ಟರ್ ಓದಿದ್ರೆ ಅದಕ್ಕೆ ಏನ್ ಫಲ ಇದೆಯೋ ಅದು ಬರ್ತದೆ ನಿಮ್ಗೆ. ಆಯ್ತಣ್ಣ. ಹರಿ ಓಂ. ಅಷ್ಟೇ ಡಿಫ್ರೆನ್ಸ್. ಆಯ್ತಣ್ಣ, ಧನ್ಯವಾದಗಳು. ಶ್ರೀಕೃಷ್ಣ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ವಿಜಯಣ್ಣ ಹೇಳಿದ್ದಾರೆ, ಥ್ಯಾಂಕ್ ಯು ಸರ್ ಫಾರ್ ಕ್ಲಾರಿಫೈಯಿಂಗ್ ಮಿಲಿಯನ್ಸ್ ಆಫ್ ಟನ್ಸ್ ಅಂಡ್ ಆಫ್ ಥ್ಯಾಂಕ್ಸ್. ನೌ ಐ ಬಿಲೀವ್ ಇಟ್ ವಾಸ್ ಅಮರ ಇಟ್ ಸೆಲ್ಫ್ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅವರೇನೆ. He wanted to thank you. Many are charging thousands and lakhs of rupees for spiritual classes, sir, but you are giving most advanced knowledge on earth for free. You are really great, sir. ಹೇಗೆ ನಾನು ಈ ಋಣ ತೀರಿಸಬೇಕು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ವಿಜಯಣ್ಣ. ಅಣ್ಣ, ಆರ್ ಯು ಏಬಲ್ ಟು ಹೇಳಿ, ಹಿಯರ್ ಏನ್ ಮೀ? ವಿಷಯ? ಓಕೆ, ವಿಜಯಣ್ಣ ಅವರು ನಿಮ್ಗೆ I will. Many are charging thousands and lakhs of rupees for spiritual classes, sir, but you are giving most advanced knowledge on earth for free. You are really great, sir. ನಿಮ್ಗೆ ಹೇಗೆ ನಾನು ಈ ಋಣ ತೀರಿಸಬೇಕು ಗೊತ್ತಾಗ್ತಿಲ್ಲ ಅಂತ ವಿಜಯಣ್ಣ ಅವ್ರ ಗ್ರಾಟಿಟ್ಯೂಡ್ ಅನ್ನ ತಿಳಿಸಿದ್ದಾರೆ. ಈ ಋಣ ಅವ್ರು ತೀರ್ಸ್ಬೇಕಾದ್ರೆ they should surrender unconditionally to Guru Amara and the rishis and follow the instructions what they are given, and in practical apply it manasa vacha kaya. That's what is wanted by the Guru Amara and the rishis. ಧನ್ಯವಾದಗಳನ್ನ. ಇವಾಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸರ್ ಮಾಡಿ ಪ್ರಶ್ನೆಯನ್ನ ಕೇಳ್ಬೋದು. ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಹೇಳಿ ಕಾಂಬ್ಳೆ ಅವ್ರೆ. ಅಣ್ಣ, ನಾನು ಅಲ್ಲಿ ಬಿಜಾಪುರದಾಗ ಜಮೀನ ಕೆಲಸ ಮಾಡ್ತಿದ್ದೆ. ಅವಾಗ ಜಾಸ್ತಿ ಹಾವುಗಳು ಬರ್ತಾ ಇದ್ವು ಅಣ್ಣ. ಹಾವುಗಳು ಬಂದ ತಕ್ಷಣ ಹಾವ ಹಿಡಿದು ಫೋನ್ ಮಾಡಿ, ಆಮೇಲೆ ಆ ಹಾವ ಹಿಡ್ಕೊಂಡು ಹೋಗ್ತಾ ಇದ್ರು. ಒಂದು 4 ರಿಂದ 5 ಸರ್ತಿ ಆಯ್ತು. 5ನೇ ಸರ್ತಿಗೆ 4 ಹಾವು ಬಂತು, ಮಿಕ್ಕಿರೋದು 4 ಕ್ಯಾರೆವ್ ಬಂದಿತ್ತು. ಆಮೇಲೆ ನಮ್ಮ ಫ್ರೆಂಡ್ಸ್ ಒಬ್ರು ಹೇಳಿದ್ರಣ್ಣ, ಅಕ್ಕಿಕಾಳ ಮಂತ್ರ. ಅಕ್ಕಿಕಾಳ ಅಂದ್ರೆ ನಮ್ಮ ಸೈಡ್ ಈ ರೈಸ್ ಇರ್ತದಲ್ಲ ಸರ್ ಅಣ್ಣ, ಆ ರೈಸ್ ಮಂತ್ರಿಸಿ ಹೊಲದ ಹಾಕಪ್ಪ, ಆಮೇಲೆ ಅದು ಬರಲ್ಲ ಅಂತ ಅಂದ್ರು. ಅದು ಆ ತರ ನಮ್ ಫ್ರೆಂಡ್ಸ್ನೇ ಇದ್ದಾನ, ಅವ್ರು ಮಂತ್ರಿಸ್ಕೊಟ್ರು. ಜಮೀನ್ ತುಂಬಾ ಹಾಕಿದೆ. ಹಾಕಿಸ್ ಅಲ್ಲಿಂದ ನನ್ಗೆ ಹಾವುಗಳು ಬರೋದು ಕಡಿಮೆ ಆಯ್ತಣ್ಣ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ನನಗೆ ತಿಳಿಸ್ಕೊಡಿ ಅಣ್ಣ. ಇಲ್ಲ ನೋಡಿ, ಫಸ್ಟ್ ಆಫ್ ಆಲ್ ಅವ್ರಿರೋ ಜಾಗಕ್ಕೆ ನಾವು ಹೋಗಿದೀವಿ, ಅರ್ಥ ಆಯ್ತಾ? ದೇವ್ ಆಕ್ಯುಪೈಡ್ ದೇರ್ ಟೆರಿಟರಿ. ಸೊ ಅವ್ರು ಬರ್ತಾರೆ ಹೋಗ್ತಾರೆ, ಅವ್ರೇನ್ ನಿಮ್ಗೆ ಹಾನಿ ಮಾಡಿಲ್ಲ. ಸೊ ಅವ್ರು ಹೇಳಿದ್ರಲ್ಲ, ಆತರ ಮಂತ್ರಿಸ್ಕೊಟ್ಟಿದಾರಲ್ಲ, ಅದನ್ನೇ ಫಾಲೋ ಮಾಡಿ, ಅಲ್ಲಿ ಯೂಸ್ ಮಾಡಿ. ಯಾವ್ದನ್ನು ಸಾಯಿಸಕ್ ಹೋಗ್ಬೇಡಿ. ಯಾಕಂದ್ರೆ ನೋಡಿ, ಸರ್ಪದೋಷ, ಸ್ತ್ರೀದೋಷ, ಗೋದೋಷ, ಇದು 3 ತುಂಬಾ ಕ್ರೂರವಾದದ್ದು. ಆ ಕರ್ಮ ಅನ್ನೋದು ತುಂಬಾ ಪಾಪ ಅದು. ಸೊ ದಯವಿಟ್ಟು ಅದನ್ನ ಹಿಡಿದು ಎಲ್ಲೋ ಒಂದ್ ಕಡೆ ಬಿಟ್ಕೊಡಿ, ಅವಾಯ್ಡ್ ಮಾಡಿ. ಅವ್ರು ಏನ್ ಹೇಳಿದಾರೆ ಮಂತ್ರಿಸ್ಕೊಟ್ರೆ ಅದನ್ನ ಇಟ್ಕೊಳ್ಳಿ, ಅದನ್ನ ಯೂಸ್ ಮಾಡಿ, ಅಷ್ಟೇ, ಬೇರೆ ಏನಿಲ್ಲ. ಆಲ್ರೆಡಿ ಅವಾಗಿನಿಂದ ಇಂದಿನ ತನಕ ಬಂದೇ ಇಲ್ಲ ನಮ್ಮ ಜಮೀನಲ್ಲಿ ಯಾವ್ದು ಹಾವು. ಅಷ್ಟೇ ಬಿಟ್ಕೊಡಿ, ಏನ್ ತೊಂದ್ರೆ ಇಲ್ಲ, ಬಿಟ್ಕೊಡಿ. ಒಳ್ಳೇದು. ನಮಸ್ಕಾರ. ಅಣ್ಣ, ಒಬ್ರು ಅಕ್ಕಗೆ ನೀವು ಅವಾಗ್ಲೇ ಬಿಲ್ಡಿಂಗ್ ಯಾವ ತರದ್ದು ಅಂತ ಕೇಳಿದ್ರಿ ಅಲ್ವಾ, ಅದೇ ಯುದ್ಧದ ಸಿಚುವೇಶನ್. ಅವರು ಹೇಳಿದ್ದಾರೆ, those are big buildings. We were asked to stay for many days without going out. In each room 7 to 10 people were kept, not to make noise. Pavitra, what I had asked was, they have not understood. Was the buildings modern, or it was the buildings during the Mughal era?
ಅವರು ಬಿಗ್ ಬಿಲ್ಡಿಂಗ್ಸ್ ಅಂತ ಅಷ್ಟೇ ಹೇಳಿದ್ದಾರೆ. ಓನ್ಲಿ ಫ್ಯೂ ಥಿಂಗ್ಸ್ ಐ ಬಿಲ್ಡಿಂಗ್ ಅಂದ್ರೆ ರಿಮೆಂಬರ್. ಬಿಗ್ ಬಿಲ್ಡಿಂಗ್ಸ್ ಅಂದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು. ಈವನ್ ಇನ್ ದ ಮೊಘಲ್ ಇನ್ವೇಷನ್ ಟೈಮ್ಸ್ ದೇರ್ ವೇರ್ ಹ್ಯೂಜ್ ಬಿಲ್ಡಿಂಗ್ಸ್ ಅಲ್ವಾ, ಪ್ಯಾಲೇಸಸ್ ಇತ್ತು, ಎಲ್ಲ ಇತ್ತು. ಸೊ ದೇ ಶುಡ್ ಬಿ ಕ್ಲಿಯರ್ ಆಗಿರ್ಬೇಕಮ್ಮ. ನಾವು ಆನ್ಸರ್ ಮಾಡ್ಬೇಕಂದ್ರೆ ಏನೋ ಒಂದು ಆನ್ಸರ್ ಮಾಡಿ ಆಮೇಲೆ ತಪ್ಪಾಗ್ಬಾರ್ದು. ಅಣ್ಣ ಇನ್ನೊಬ್ರು ಅಕ್ಕ ಹೇಳಿದ್ದಾರೆ, ಅಣ್ಣ ಕನಸಿನಲ್ಲಿ ಋಷಿಗಳು ಬಂದಿದ್ರು, ಅವ್ರ ಜೊತೆಲಿ ಸತೀಶ್ ಅಣ್ಣ ನೀವು ಕೂಡ ಇದ್ರಿ ಅಂತ ಒಬ್ರು ಅಕ್ಕ ಶೇರ್ ಮಾಡಿದ್ದಾರೆ. ಇಟ್ಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್. ಇಟ್ ಇಸ್ ಎ ಗುಡ್. ಅಂದ್ರೆ ಅವರು ಸ್ಪಿರಿಚುವಲ್ ಸಾಧನೆ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಅಂತ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಬರುವಾಗ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಇನ್ ದ ರೈಟ್ ಪಾತ್. ಧನ್ಯವಾದಗಳಣ್ಣ. ಮುಂದೆ ಒಬ್ರು ಅಣ್ಣ ಹೇಳಿದ್ದಾರೆ, ನಾವು ಹೇಗೆ ಬದುಕಿದರೂ ನಮ್ಮ ಸುತ್ತಲಿನ ಜನರು ಏನಾದರೂ ಕೊಂಕು ಮಾತನ್ನು ಆಡುತ್ತಾರೆ. ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು? ನಾವು ಬಡವರಾದ್ರೆ ದೇವರು ನಮ್ಮನ್ನು ನೋಡುತ್ತಾರೆಯೇ? ನಾವು ಏನಾದರೂ ಸೇವೆ ಹೋಮ ಹವನಗಳನ್ನು ಮಾಡುತ್ತಾ ಇರ್ಬೇಕೆ? ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಭಗವಂತ ಬಂದು ಬಡವನು ರಿಚ್ ಅದೆಲ್ಲ ನೋಡಲ್ಲ. ಅವ್ನು ನೋಡೋದು ನಿಮ್ಮ ಹೃದಯ ಪ್ಯೂರ್ ಆಗಿದ್ಯಾ, ನಿಮ್ಮ ಹೃದಯವನ್ನು ಅವನ್ಗೆ ಕೊಡ್ತೀರಾ ಅಂತ ಅಷ್ಟೇ ಅವ್ನು ಕೇಳೋದು. ಇದು ಜ್ಞಾಪಕ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಅವನದೇ. ಎವ್ರಿಥಿಂಗ್ ಇನ್ ದಿಸ್ ಬ್ರಹ್ಮಾಂಡ ಬಿಲಾಂಗ್ಸ್ ಟು ಹಿಮ್. ಓನ್ಲಿ ಯುವರ್ ಹಾರ್ಟ್ ಡಸಂಟ್ ಬಿಲಾಂಗ್ ಟು ಹಿಮ್, which he wants you to give. So you prepare yourself, you educate yourself spiritually to give your heart completely to him. ಧನ್ಯವಾದಗಳಣ್ಣ. ನೆಕ್ಸ್ಟ್ ಪ್ರಶ್ನೆ, ನಮಸ್ಕಾರ ಸತೀಶ್ ಅಣ್ಣ, ನಾನು ಧ್ಯಾನ ಮಾಡುವಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಣ್ಣ, ಇದರ ಅರ್ಥನ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅದು ಇಟ್ ಇಸ್ ಅ ಫಿಸಿಕಲ್ ಪ್ರಾಬ್ಲಮ್. ಅದು ಹೋಗ್ತಾ ಹೋಗ್ತಾ ಇಟ್ ವಿಲ್ ಬಿ ಓವರ್ಕಮ್. They need not concentrate on it. Let them do the dhyana properly. ಓಕೆ ಅಣ್ಣ. ಅಣ್ಣ ಒಬ್ರು ಅಕ್ಕ ಕೇಳಿದ್ದಾರೆ, ಭಾಗವತ ಸಪ್ತಾಹದ 7 ದಿನಗಳು ಕೂಡ ತಲೆ ಸ್ನಾನ ಮಾಡ್ಬೇಕಾ ಅಂತ ಕೇಳಿದ್ದಾರೆ. ಇಲ್ಲ, ಬೇಕಾಗಿಲ್ಲಮ್ಮ. ಫಸ್ಟ್ ಡೇ ಮಾಡಿದ್ರೆ ಸಾಕು. ಧನ್ಯವಾದಗಳಣ್ಣ. ಇನ್ನೊಂದು ಅಕ್ಕ ಕೇಳಿದ್ದಾರೆ, ನಮಸ್ತೆ ಸತೀಶ್ ಅಣ್ಣ, ಒಂದು ಸಾರಿ ನಾನು ಭಾಗವತ ಸಪ್ತಾಹವನ್ನ ಸಂಪೂರ್ಣ ಮಾಡಿದ್ದೇನೆ, ಮತ್ತೆ ಸಂಕಲ್ಪ ಮಾಡಿ ಮತ್ತೊಮ್ಮೆ ಸಪ್ತಾಹವನ್ನು ಮಾಡಬಹುದಾ ಅಂತ ಕೇಳಿದ್ದಾರೆ. ಮಾಡಿಮ್ಮ, ಒಳ್ಳೇದು. ಎಷ್ಟು ಮಾಡ್ತಿರೋ ಅಷ್ಟು ಮಾಡಿ. ಅಷ್ಟು ಶ್ರೀ ಕೃಷ್ಣನ್ ಕೃಪೆ ನಿಮ್ ಮೇಲೆ ಇದ್ದೇ ಇರ್ತದೆ, ಆಶೀರ್ವಾದ ಇರ್ತದೆ, ರಕ್ಷೆ ಇರ್ತದೆ, ಎಲ್ಲ ಇರ್ತದೆ. ಈ ಸಮಯದಲ್ಲಿ ಈ ತರ ಒಂದು ಅಭ್ಯಾಸ ಮಾಡೋದು, ಈ ತರ ಒಂದು ಪ್ರಾಕ್ಟೀಸ್ ಮಾಡೋದು, ಈ ತರ ಒಂದು ವಿಧಾನ ಮಾಡೋದು, ಇಟ್ ಈಸ್ ವೆರಿ ವೆರಿ ಗುಡ್. ಮೋರ್ ಆಫ್ ಸ್ಪಿರಿಚುಯಾಲಿಟಿ ಇಸ್ ರಿಕ್ವೈರ್ಡ್ ಮೋರ್ ನೌ. ಧನ್ಯವಾದಗಳನ್ನ. ಮುಂದೆ ಒಬ್ರು ಅಣ್ಣ ಕೇಳಿದ್ದಾರೆ, ಅಣ್ಣ ಸ್ತ್ರೀ ದೋಷಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಅಮ್ಮ, ಅದು ಡಿಪೆಂಡ್ಸ್ ಆನ್ ಹೌ. ದೇರ್ ಆರ್ ಡಿಫರೆಂಟ್ ವೆರೈಟೀಸ್ ಆಫ್ ಸ್ತ್ರೀ ದೋಷ ಅಮ್ಮ. ಯಾವ ಸ್ತ್ರೀ ದೋಷ ಮಾಡಿದಾರೋ ಅಂತ ಹೇಳ್ಬೇಕು ನಾವು. ಅರ್ಥ ಆಯ್ತಾ? ಯು ಕೆನಾಟ್ ಗಿವ್ ಎ ಜನರಲ್ ಆನ್ಸರ್ ಫಾರ್ ದಿಸ್. ಕಾರ್ತಿಕ್ ಅಣ್ಣ, ನಿಮ್ಮ ಪ್ರಶ್ನೆಯನ್ನ ವಿಸ್ತಾರದಲ್ಲಿ ಕೇಳಿ, ಇಲ್ಲಾಂದ್ರೆ ಒಮ್ಮೆ ಅಣ್ಣ ಅವ್ರ ಹತ್ರ ಪರ್ಸನಲ್ ಆಗಿ ಮನೋವತಿಯಲ್ಲಿ ಭೇಟಿ ಮಾಡಿ ಮಾತಾಡಿ. ಧನ್ಯವಾದಗಳು. ಮನೋತಿಗೆ ಬರ್ಲಿ, ಮನೋತಿಗೆ ಬಂದೆ ವಿಲ್ ಹ್ಯಾವ್ ಎ ಟಾಕ್ ಆನ್ ಇಟ್. ಎಸ್ ಅಣ್ಣ, ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಆಪ್ಷನ್ ನ ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳಿ. ಇಲ್ಲ ಅಂದ್ರೆ ನೀವು ವಿಡಿಯೋ ಆನ್ ಮಾಡಿ ಕೈ ಎತ್ತಿದ್ರು ಕೂಡ ಪ್ರಶ್ನೆಯನ್ನ ಕೇಳಬಹುದು. ಪವಿತ್ರ, ಇಟ್ ಇಸ್ ಪಾಸ್ಟ್ 8:30. ಎಸ್ ಅಣ್ಣ. ಓಕೆ, ದೆನ್ We'll call it a day. ಕನ್ಕ್ಲೂಷನ್. ಸೊ ನಮಸ್ಕಾರ ಅಮ್ಮ. ಅಣ್ಣ, ಒಂದ್ ಕ್ವಶನ್ ಬಂದಿದೆ, ಮೇ ಐ ಆಸ್ಕ್? ಹಾ, ಹೇಳಿ. ಅಣ್ಣ ನಮಸ್ತೆ, ಕನಸಿನಲ್ಲಿ ಹಸಿರು ಬಣ್ಣದ ನಾಗರಹಾವು ಎಡಗೈಗೆ ಕಚ್ಚಿದ ಹಾಗೆ ಆಗಿದೆ, ಆದ್ರೆ ಏನು ತೊಂದರೆ ಸೂಚನೆ ಇದು ಸಾಮಾನ್ಯವೇ ಅಂತ ಕೇಳಿದ್ದಾರೆ. ಇಸ್ ಇಟ್ ಕಾಮನ್ ಡ್ರೀಮ್ ಆರ್ ಡಸ್ ಇಟ್ ಸಿಗ್ನಿಫೈ? ಇಲ್ಲ, ಇಟ್ ಇಸ್ ನಾಟ್ ಎ ಕಾಮನ್ ಡ್ರೀಮ್. ಅವ್ರಿಗೆ ಕೇಳಿ, ಅದು ಬಂದ್ಬಿಟ್ಟು ಅವ್ರ ರಾಶಿ ಯಾವ್ದು ಅಂತ ಅದ್ ತಕ್ಕಂಗೆ ನಾವು ಆನ್ಸರ್ ಮಾಡೋಣ. ಓಕೆ, ಅರುಣ್ ಅಣ್ಣ, ನಿಮ್ ರಾಶಿ ಯಾವ್ದು ಅಂತ ದಯವಿಟ್ಟು ತಿಳಿಸಿ ಅಣ್ಣ ಅವ್ರಿಗೆ. So we'll call it a day, ma. ಎಸ್ ಅಣ್ಣ. ಓಕೆ, ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ವೃಷಭ ಅಂದ್ರೆ ಓಕೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಓಕೆ ಅಣ್ಣ. ಅರುಣ್ ಅಣ್ಣ, ನೀವು ಒಂದ್ಸಲ ಅಣ್ಣ ಅವ್ರಿಗೆ ಕಾಲ್ ಮಾಡಿ ಈ ಪ್ರಶ್ನೆಗೆ ಉತ್ತರನ ತಿಳ್ಕೊಳ್ಳಿ. ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣ. ಕೃಷ್ಣ ಅರ್ಪಣಮಸ್ತು.